ಹಾಯ್ ಮಕ್ಕಳೇ, ಗುಡ್ ಈವ್ನಿಂಗ್. ಎಸ್ಟರ್ಡೇ ನಾನು ನಿಮಗೊಂದು ಗೂಗಲ್ ಟೆಸ್ಟ್ನ ಕೊಟ್ಟಿದ್ವಿ. ಇಂಪನ, ಜೀವನ್ ರಾಜ್, ಖುಷಿ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ. ಕೇಳಿಸ್ತಿದೆ ಅಲ್ವಾ ನಾನು ಮಾತಾಡ್ತಿರೋದು? ಜಸ್ಟ್ ರೈಸ್ ಯುವರ್ ಹ್ಯಾಂಡ್ಸ್. ಎಲ್ಲರೂ ಜಾಯಿನ್ ಆಗೋ ಅಷ್ಟರಲ್ಲಿ ಇನ್ನೂ ಒಂದು 5 ಮಿನಿಟ್ಸ್ ಇದೆ. ಅಷ್ಟರಲ್ಲಿ ನಿಮ್ಮನ್ನೆಲ್ಲ ಮಾತಾಡಿಸ್ಬಿಡ್ತೀನಿ. ಪೂಜಿತ್, ಶ್ರೀಶಾ, ಮಾನ್ವಿತಾ, ಸಿರಿ, ತಶ್ವಿನ್, ಜಯಗೌಡ, ಶ್ರೀಶಾ, ಜೀವನ್. ತುಂಬಾ ಖುಷಿ ಆಯ್ತು ಸರ್ ಈ ಕ್ವಶನ್ ನೋಡಿ ಅಂತ ಅನ್ಸಿದ್ ಯಾವ್ದು ಇಲ್ವಾ? ಆ ತರದ್ದು ಏನೋ ಡಿಫ್ರೆಂಟ್ ಆಗಿದೆ, ನಾವು ಹೊಸ್ದಾಗಿ ಮಾಡಿದ್ವಿ ಅನ್ನೋ ತರದ್ದು ಯಾವ್ದಾದ್ರು ಇತ್ತಾ ಕ್ವಶನ್? ಯಾವ್ದಾದ್ರು ಹೊಸ ಕ್ವಶನ್ ಅಂದ್ರೆ ಇದುವರೆಗೂ ಕೇಳಿರ್ಲಿಲ್ಲ ಸರ್, ಆತರ ಕ್ವಶನ್ ಬಂದಿತ್ತು, ನಾವು ಸಾಲ್ವ್ ಮಾಡಿದ್ವಿ, ಅದು ಖುಷಿ ಆಯ್ತು. ಆ ತರದ್ದು ಯಾವ್ದಾರ ಕ್ವಶನ್ ಇತ್ತಾ? ಇಲ್ಲ. ಯಾವ್ದು ಡಿಫ್ರೆಂಟ್ ಆಗಿರೋದು ನಿಮಗೆ ಖುಷಿ ಆಗೋ ತರದ್ದು ಯಾವ್ದು ಇರ್ಲಿಲ್ಲ ಹಾಗಾದ್ರೆ. ಓಕೆ. ಸನ್ನಿಧಿ, SV ಸನ್ನಿಧಿ, ಎಷ್ಟು ಸರಿಯಾಗಿತ್ತು ಗೂಗಲ್ ಟೆಸ್ಟ್ ನಲ್ಲಿ? 5 ಸರ್. ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ವಾಯ್ಸ್ ಬರ್ತಿದೆ, ಆತರ ಸ್ವಲ್ಪ ಇಲ್ದೇ ಇರೋ ಕಡೆ ಕೂತ್ಕೊಳ್ಳಿ. ಆಯುಷ್, ನಿಮ್ದೆಷ್ಟು ಕರೆಕ್ಟ್ ಆಗಿತ್ತು ಆಯುಷ್? 15ಗೆ ಆಯುಷ್? ಮೈಕ್ ಆನ್ ಮಾಡ್ಕೊಳ್ಳಿ, ಆಗ್ತಿಲ್ವಾ? ವಿಜಯರಾಜ್, ವಿಜಯರಾಜ್, ಓಕೆ. ಒಂದ್ ನಿಮಿಷ ವಿಜಯರಾಜ್ ಸರ್. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಸೊ ಎಲ್ಲರೂ ಜಾಯಿನ್ ಆದ್ರಿ, ಇನ್ನೂ ಒಂದು 10 ಜನ ಇದ್ದಾರೆ, ಜಾಯಿನ್ ಆಗ್ತಾರೆ ಆಮೇಲೆ. ಓಕೆ, ನೂತನ ಕೇಳಿಸ್ತಿದೆ ಅಲ್ವಾ? ಎಸ್ಟರ್ಡೇ ಏನ್ ನಾವು ಕ್ವಶನ್ಸ್ ಕೊಟ್ಟಿದ್ವಿ ಅದನ್ನೇ ಸಾಲ್ವ್ ಮಾಡ್ತೀವಿ ಅಷ್ಟೇನೆ, ಇವಾಗ ಇನ್ನೇನು ಮಾಡೋದಿಲ್ಲ. ಹಲೋ, ಹಾ ಹೇಳಿ ಸರ್. ನಮಸ್ತೆ ಸರ್, ಹೇಳಿ. ಯಾವ ಊರು ಹೇಳಿ? ಓಕೆ ಮಕ್ಕಳೇ, ಒಂದು ಸ್ಕ್ರೀನ್ ಶೇರ್ ಆಗುತ್ತೆ. ಬೆನಕ, ಹ್ಯಾಂಡ್ ರೈಸ್ ಮಾಡಿ ಬೆನಕ. Among the 15 questions, which is the most interesting question and new question for you? ಸರ್, ಅದು ಈಗ ಒನ್ಸ್ ಪ್ಲೇಸ್ ಅಲ್ಲಿ 9 ಇದೆ, ಮತ್ತೆ ಅದ್ರದ್ದು ಸರ್ ಆ ಕ್ವಶನ್. ಎಸ್. ಓಕೆ, ಆನ್ಸರ್ ಬಂತ ಅದಕ್ಕೆ ನಿಮಗೆ ಕರೆಕ್ಟ್ ಆಗಿ? ಎಸ್ ಸರ್. ಓಕೆ, ಫೈನ್. ಚೈತನ್ಯ ಹೇಳಮ್ಮ,
ಹೇಳಿ ಹೇಳಿ, ಏನಂತ ಬರ್ತಿದೆ? ಸುತ್ತಾ ಇಲ್ವಾ? ಒಂದ್ಸಲ ಎಕ್ಸಿಟ್ ಆಗಿ ಇನ್ನಾಗಿ, ಅಥವಾ ಒಂದ್ಸಲ ಫೋನ್ ರೀಸ್ಟಾರ್ಟ್ ಮಾಡಿ, ಸರಿ ಆಗುತ್ತೆ. ಓಕೆ, ಜಾಯಿನ್ ಆಗಿದ್ದೀವಿ ನಾವು, ಜಾಯಿನ್ ಆಗೋ ಚೈತನ್ಯ. ಓಕೆ ಮಕ್ಕಳೇ, ಕ್ವಶನ್ ಈ ರೀತಿ ಇದ್ವು. ಇದು ರಿಪೀಟೆಡ್ ಕ್ವಶನ್. ದ ಗ್ರೇಟೆಸ್ಟ್ ನಂಬರ್ ಆಫ್ 5 ಡಿಜಿಟ್ಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 5 ಅಂತ ಕೇಳಿದ್ದಾರೆ. ಸೊ 8ರಿಂದ ಸಂಪೂರ್ಣವಾಗಿ ಭಾಗವಾಗುವ 5 ಅಂಕಿಯ ದೊಡ್ಡ ಸಂಖ್ಯೆಯನ್ನು ಸೇರಿಸ್ಕೊಳ್ಳಿ ಮಕ್ಕಳೇ. ಇದು ಗ್ರೇಟೆಸ್ಟ್ ನಂಬರ್, ಬಟ್ ಇದು 8ರಿಂದ ಡಿವೈಡ್ ಆಗುತ್ತಾ ಅಂತ ನಾವು ಚೆಕ್ ಮಾಡೋದಕ್ಕೆ ಲಾಸ್ಟ್ 3 ಡಿಜಿಟ್ಸ್ ನ ಚೆಕ್ ಮಾಡಿದ್ರೆ ಸಾಕು. ಹೌದಾ? ಲಾಸ್ಟ್ 3 ಡಿಜಿಟ್ 8 1s 8 1, 8 2s 16 3 38, 8 4s 32, 6 ರಿಮೈನಿಂಗ್. ಅಂದ್ರೆ 6 ಜಾಸ್ತಿ ಇದೆ ಇದರಲ್ಲಿ ಅಂತ ಆಯ್ತು. 6 ಕಡಿಮೆ ಇರೋ ನಂಬರ್ ಯಾವುದು? ಇದು ಗ್ರೇಟೆಸ್ಟ್ ನಂಬರ್. ಮತ್ತೆ ಇದು 8 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಸೊ ಒಂದ್ಸಲ ಕ್ರಾಸ್ ಚೆಕ್ ಮಾಡೋಣ ನೋಡಿ. 8 ಇಂದ 8 1s 8, 8 2s 16, 8 4s 32. So completely divided, then answer is this one. ಏನ್ ಬರ್ತಿದೆ ಚೈತನ್ಯ? ಏನ್ ಬರ್ತಿದೆ? ಏನು ಕಂಪ್ಲೀಟ್ ಆಗಿ ಬ್ಲಾಂಕ್ ಬರ್ತಿದ್ಯಾ ಅಥವಾ ಸುತ್ತುತ್ತಾ ಇದೆಯಾ? ಏನಾಗ್ತಿದೆ? ವೈಟಿಂಗ್ ಫಾರ್ ಟೀಚರ್ ಅಂತ ಬರ್ತಿದ್ಯಾ? ಏನ್ ಬರ್ತಿದೆ? ಸರಿ ಬಿಡಮ್ಮ, ನಾನು ಆಮೇಲೆ ಸರಿ ಮಾಡ್ತೀನಿ. ಒಂದ್ಸಲ ಫೋನ್ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ ನೋಡು. ಸರಿ ಆಗುತ್ತೆ. ಸರಿ ಆಗ್ಲಿಲ್ಲ ಅಂದ್ರೆ ನಾನು ಆಮೇಲೆ ಸರಿ ಮಾಡ್ಕೊಡ್ತೀನಿ. ಓಕೆನಾ? ಇವತ್ತೊಂದಿನದ್ದು ರೆಕಾರ್ಡೆಡ್ ನೋಡುವಂತೆ. ಒಂದ್ಸಲ ರೀಸ್ಟಾರ್ಟ್ ಮಾಡು ಫೋನ್, ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡು. ಓಕೆ. ಇದು ಒಂದು ಹೊಸ ಕ್ವಶನ್. ಇದು ಕೂಡ ಡಿಫರೆಂಟ್ ಆಗಿದೆ. ಇಲ್ಲಿ ಒಂದು ಶಾಲಾ ಪ್ರವಾಸಕ್ಕಾಗಿ ಪ್ರತಿ ವಿದ್ಯಾರ್ಥಿಯಿಂದ 550 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಒಟ್ಟು ಕಲೆಕ್ಷನ್ ಆಗೋದು 12,100 ರೂಪಾಯಿಗಳನ್ನ ಸಂಗ್ರಹಿಸಿದ್ದಾರೆ. ಸೊ ಪ್ರವಾಸದ ನಂತರ 2,200 ಉಳಿದರೆ ಪ್ರತಿ ವಿದ್ಯಾರ್ಥಿಗೆ ಎಷ್ಟು ಹಣ ಹಿಂದಿರುಗಿಸಬಹುದು ಅಂತ ಕ್ವಶನ್ ಕೇಳಿದ್ದಾರೆ. A total of rupees 12,100 rupees collected from each students at rupees 550 for a school trip. If rupees 2,200 remains after the trip, how much can be returned to the each students ಅಂತ ಕೇಳ್ತಿದ್ದಾರೆ. ಮಕ್ಕಳೇ, ಕ್ವಶನ್ ಇರೋದಿಲ್ಲಿ ಎರಡು, ನೀವು ಏನೋ ಒಂದು ಮಾಡಬೇಕು. ಸೊ ಏನ್ ಫಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಯಾರಾದ್ರೂ ಒಬ್ರು ಹ್ಯಾಂಡ್ ರೈಸ್ ಮಾಡಿ ಹೇಳ್ತೀರಾ? ಸರ್, ನಮಗೆ ಇಲ್ಲಿ ಫಸ್ಟ್ ಏನನ್ನ ಕಂಡಿಡ್ಕೋಬೇಕು. ಶಾಲಾ ಪ್ರವಾಸಕ್ಕೆ ಒಬ್ಬರ ಹತ್ರ 550 ರೂಪಾಯಿ ತಗೊಂಡಿದ್ದಾರೆ, ಒಟ್ಟು ಕಲೆಕ್ಷನ್ ಇಷ್ಟಾಗಿದೆ. ಆಮೇಲೆ ಮತ್ತೆ ಉಳಿದಿರೋ ದುಡ್ಡನ್ನ ಕೊಟ್ಟಿದ್ದಾರೆ, ಮತ್ತೆ ನಾವು ಹಂಚ್ಬೇಕಂತೆ. ಹಾಗಾದ್ರೆ ಹಂಚ್ಬೇಕು ಅಂದ್ರೆ ಮೊದಲು ನಮಗೆ ಏನ್ ಗೊತ್ತಾಗ್ಬೇಕು? ದನ್ಮಿತ್, ಏನ್ ಗೊತ್ತಾಗ್ಬೇಕು ನಮಗೆ ಮೊದಲು? ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗ್ಬೇಕು. ವೆರಿ ಗುಡ್. ಎಷ್ಟು ಜನ ಇದ್ದಾರೆ ಅಂತ ಫಸ್ಟ್ ಗೊತ್ತಾಗ್ಬೇಕು. ನಮಗೆ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಟೋಟಲ್ ಅಮೌಂಟ್ ನಮಗೆ ಗೊತ್ತಾಗಿದೆ. ಸೊ ಒಬ್ಬೊಬ್ಬರ ಹತ್ರ ಎಷ್ಟು ಕಲೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಹಾಗಾದ್ರೆ ಏನ್ ಮಾಡಿದ್ರೆ ನಮಗೆ ಸಿಗುತ್ತೆ ಇಲ್ಲಿ? ಭಾಗಾಕಾರ ಮಾಡಿದ್ರೆ, ಡಿವಿಷನ್, ಭಾಗಾಕಾರ ಮಾಡಿದ್ರೆ ಈಚ್ ಸ್ಟೂಡೆಂಟ್ ಎಷ್ಟು ಕೊಟ್ಟಿದ್ದಾರೆ? 550. ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ 50 ಕೊಟ್ಟಿದ್ದಾರೆ. ಟೋಟಲ್ ಕಲೆಕ್ಟ್ ಆಗಿರೋದೆಷ್ಟು? ಎಷ್ಟು ಒಟ್ಟು ಹಣ ಸಂಗ್ರಹ ಆಗಿರೋದು? 12,100 ರೂಪಾಯಿ. ಹಾಗಾದ್ರೆ ಪ್ರತಿ ವಿದ್ಯಾರ್ಥಿಯಿಂದ ನಂಬರ್ ಆಫ್ ಸ್ಟೂಡೆಂಟ್ಸ್ ನಮಗೆ ಬೇಕು, ಅಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ನಮಗೆ ಬೇಕು. ಇವಾಗ ನಂಬರ್ ಆಫ್ ಸ್ಟೂಡೆಂಟ್ಸ್. ಸರಿ, ಇವಾಗ ಫಸ್ಟ್ ಡಿವಿಷನ್ ಮಾಡ್ತೀನಿ. 550 ನೋಡಿ, 3 ಡಿಜಿಟ್ ನ ತಗೊಂಡೆ. 3 ಡಿಜಿಟ್ ನ ತಗೊಂಡ್ರೆ ಇದು ಡಿವೈಡ್ ಆಗೋದಿಲ್ಲ. ಹಾಗಾಗಿ 4 ಡಿವೈಡ್ ಅಂದ್ರೆ ತಗೊಳ್ತೀನಿ. ಸೊ 550 1 0s 550ನೇ ಬರುತ್ತಲ್ವಾ? 0 ಬರುತ್ತೆ. ಸೊ ಇವಾಗ ಇನ್ನೊಂದು ನಂಬರ್ ತಗೊಂಡ್ವಿ. ಇವಾಗ 2s ಮಾಡ್ಬೋದಲ್ವಾ? 550ನ ಡಬಲ್ ಮಾಡಿದ್ರೆ 1100 ಬರುತ್ತೆ. ಸೊ ರಿಮೈನಿಂಗ್ 1010. ಸಾರಿ,
ಚೈತನ್ಯ ಬರ್ಲಿಲ್ಲ ಅಂತಂದ್ರೆ ಒಂದ್ಸಲ ನೋಡೋಣ ಬಿಡಮ್ಮ, ಆಮೇಲೆ ಸರಿ ಮಾಡ್ಕೊಳ್ಳೋಣ. ಚೈತನ್ಯ ಇವಾಗ ಬರ್ಲಿಲ್ಲ ಅಂತಂದ್ರೆ ಆಮೇಲೆ ಸರಿ ಮಾಡೋಣ ಬಿಡಿ. ಇವಾಗ ಕ್ಲಾಸಲ್ಲಿ ಇದೀನಿ ನಾನು, ಟ್ರೈ ಮಾಡ್ತಾ ಇರಿ. ಬರ್ಲಿಲ್ಲ ಅಂತಂದ್ರೆ ಆಮೇಲೆ ಸರಿ ಮಾಡೋಣ, ಓಕೆನಾ? ಓಕೆ. 1100 ಇವಾಗ ಮತ್ತೆ 2s ಅಂದ್ರೆ 1100. ಸೊ ಕಂಪ್ಲೀಟ್ಲಿ ಡಿವೈಡೆಡ್. ಹಾಗಾದ್ರೆ ಪ್ರತಿ ವಿದ್ಯಾರ್ಥಿಯಿಂದ 550 ಕಲೆಕ್ಟ್ ಮಾಡಿದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ನಮಗೆ ಸಿಕ್ತು 22 ಆನ್ಸರ್. ಧನ್ವಿತ್, ಹಾಗಾದ್ರೆ 22 ಆನ್ಸರ್ ಸರ್ ಇಲ್ಲ. ಹಾಗಾದ್ರೆ ವರ್ಷಿಕಾ 22 ಡಿವೈಡ್ ಮಾಡಿದ್ವಿ, 22 ಏನೋ ಆನ್ಸರ್ ಬಂತು ನಮಗೆ, ಅಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ನಮಗೆ ಸಿಕ್ಬಿಡ್ತು. ಸೊ 22 ಇಲ್ಲೂ ಆನ್ಸರ್ ಇದೆ. ಹಾಗಾದ್ರೆ ನಾವು 22 ಹಾಕ್ಬೋದಾ ವರ್ಷಿಕಾ? ನೋ ಸರ್. ಮತ್ತೇನ್ ಮಾಡ್ಬೇಕು ಸರ್? ಡಿವಿಷನ್ ಮಾಡ್ಬೇಕು. ಡಿವಿಷನ್ ಮಾಡಿದೀವಲ್ಲಮ್ಮ ಸರ್. ಆಮೇಲೆ ಅದು ಸ್ಟೂಡೆಂಟ್ಸ್ ಇಂದ ಮತ್ತೆ ಇದು 2200 ಮಲ್ಟಿಪಾಲ್ ಮಾಡ್ಬೇಕು. 22 ಮೆಂಬರ್ಸ್ಗೆ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಹಾಗಾದ್ರೆ ಒಬ್ಬೊಬ್ಬರಿಗೆ 100 ಸಿಗುತ್ತೆ. ಹಾಗಾದ್ರೆ ಮತ್ತೆ ಉಳಿದಿರೋ ದುಡ್ಡು ವಾಪಸ್ಸು 100 ಕೊಡ್ತಾರೆ ಅಂತ ಆಯ್ತು. ಸೊ ಅವ್ರು ಕೇಳಿರೋದು ಅದನ್ನೇ, ಹೌ ಮಚ್ ಕ್ಯಾನ್ ಬಿ ರಿಟರ್ನ್ ಟು ಈಚ್ ಸ್ಟೂಡೆಂಟ್ ಅಂದ್ರೆ 100 ರೂಪೀಸ್. ಪ್ರತಿಯೊಬ್ಬರಿಗೂ 100 ರೂಪಾಯಿನ ಮತ್ತೆ ವಾಪಸ್ ಕೊಡಬಹುದು. ಉಳಿದಿರೋ ಹಣವನ್ನ 22ಗೆ ನಾವು ಡಿವೈಡ್ ಮಾಡಿದ್ರೆ ನೋಡಿ, 2 ಸಲ ಡಿವಿಷನ್ ಪ್ರಾಬ್ಲಮ್ ಬಂತು. ಒಂದೇ ಕ್ವಶನ್ ಅಲ್ಲಿ 2 ಸಲ ಡಿವಿಷನ್ ಮಾಡ್ಬೇಕಾಯ್ತು ನಿಮಗೆ. ಹಾಗಾಗಿ ಕ್ವಶನ್ ನ ಸರಿಯಾಗಿ ಯಾರು ಓದ್ಕೊಳ್ತೀರಾ ಅವ್ರಿಗೆ ಈಸಿ ಆಗುತ್ತೆ. ಧನ್ವಿತ್ ಹೇಳಿದ್ರು ಕರೆಕ್ಟ್ ಆಗಿ, ವರ್ಷಿಕಾ ಹೇಳಿದ್ಲು ಕರೆಕ್ಟ್ ಆಗಿ, ತುಂಬಾ ಜನ ಸರಿ ಮಾಡಿದೀರಾ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಮಕ್ಕಳೇ. ಹಳೆ ಕ್ವಶನ್ ನೋಡಿ, 2 ಸ್ಟಾರ್ 3 4 5 ಇಸ್ ಡಿವಿಸಿಬಲ್ ಬೈ 9. ವಾಟ್ ವಿಲ್ ಬಿ ಕಮ್ ಅಟ್ ಸ್ಟಾರ್ ಪ್ಲೇಸ್ ಅಲ್ಲಿ ಏನಿರ್ಬೇಕು ಅಂತ ಹೇಳಿದ್ರೆ 9 ಇಂದ ಡಿವೈಡ್ ಆಗ್ಬೇಕು ಅಂತಂದ್ರೆ ನೋಡಿ, ಈ ಜಾಗದಲ್ಲಿ ಚಿರಾಗ್ ಹ್ಯಾಂಡ್ ರೈಸ್ ಮಾಡಿ ನೋಡೋಣ. ಚಿರಾಗ್, ಹೇಳು ಚಿರಾಗ್, ಯಾವ ನಂಬರ್ ಇರ್ಬೇಕು ಇಲ್ಲಿ? ಸರ್ 4. ಯಾಕೆ 4 ಇರ್ಬೇಕು? ಹೇಗ್ ಗೊತ್ತಾಯ್ತು 4 ಇರ್ಬೇಕು ಅಂತ? ಸರ್ 4 ಇಂದ 9 ಡಿವೈಡ್ ಆಗುತ್ತೆ ಸರ್. 9 ಇಂದ ಏನ್ 9 ಇಂದ 4 ಇಂದ ಇಲ್ಲಿ ಯಾಕೆ 4 ಬರ್ಬೇಕು? ಆ ನಂಬರ್ ಹಾಕಿದ್ರೆ ಸರ್ 4 ಹಾಕೊಂಡು ಡಿವೈಡ್ ಮಾಡಿದ್ರೆ ಬರುತ್ತೆ. ಯಾಕಂಗಾದ್ರೆ 9 ಹಾಕೊಂಡು ಡಿವೈಡ್ ಮಾಡಿದ್ರೆ ಬರಲ್ವಾ? 3 ಹಾಕೊಂಡು ಡಿವೈಡ್ ಮಾಡಿದ್ರೆ ಬರಲ್ವಾ? ಹೇಗ್ ಗೊತ್ತಾಗುತ್ತೆ ನನಗೆ 4 ಹಾಕೋಬೇಕು ಅಂತ? ಮರ್ತೋಗಿದ್ಯಾ? ಚಿರಾಗ್, ಡಿವಿಸಿಬಿಲಿಟಿ ಚೆಕ್ ಮಾಡ್ಬೇಕು ಸರ್. ಇವನ್ನೆಲ್ಲ ಡಿಜಿಟ್ಸ್ ನ ಆಡ್ ಮಾಡಿದೆ ಸರ್ ನಾನು. ನೋಡಿ, 2 + 3 + 4 + 5. ಇಲ್ಲಿ ಯಾವ್ದೋ ಒಂದು ನಂಬರ್ ನಮಗೆ ಗೊತ್ತಿರ್ಲಿಲ್ವಾ, ಸೊ ಅದಕ್ಕೊಂದು ಖಾಲಿ ಜಾಗ ಬಿಟ್ಕೊಳ್ಳೋಣ. ಸೊ ಇಷ್ಟನ್ನು ಆಡ್ ಮಾಡಿದಾಗ ನಮಗೆ ಎಷ್ಟು ಬರ್ತಾ ಇದೆ ನೋಡಿ, 9 + 3 12, 12 + 2 is 14 ಬರ್ತಾ ಇದೆ. ಸೊ 14 9 ಇಂದ ಡಿವೈಡ್ ಆಗಲ್ಲ. 9 ಇಂದ ಡಿವೈಡ್ ಆಗ್ಬೇಕು ಅಂದ್ರೆ ಸಮ್ ಆಫ್ ದ ಡಿಜಿಟ್ಸ್ ಶುಡ್ ಬಿ 9 ಇರಬೇಕು, ಅಥವಾ 18 ಇರಬೇಕು, ಅಥವಾ 27 ಇರಬೇಕು. ಹೌದಾ? ಹಾಗಾದ್ರೆ ಇದು 18 ಆಗ್ಬೇಕು ಅಂದ್ರೆ ಇನ್ನು 4 ಆಡ್ ಮಾಡಿದ್ರೆ ಸಾಕು, 18 ಆಗ್ಬಿಡುತ್ತೆ ನೋಡಿ. ಹಾಗಾದ್ರೆ ಈ ಜಾಗಕ್ಕೆ 4 ಹಾಕ್ಬೇಕು ಸರ್. ಈ ರೀತಿ ಹೇಳ್ಬೇಕು ನಮಗೆ. ಅಷ್ಟು ನೀವು ಪರ್ಫೆಕ್ಟ್ ಆಗ್ಬೇಕು. ಈ ಅಂಕಿಗಳನ್ನೆಲ್ಲ ಕೂಡಿದ್ರೆ 14 ಬರ್ತಿದೆ. 14 9 ಇಂದ ಡಿವೈಡ್ ಆಗಲ್ಲ. ಸೊ ಇದು 14 ಆಗ್ಬೇಕು, ಅಥವಾ 9 ಇರಬೇಕಿತ್ತು ಸಮ್ ಆಫ್ ದಿ ಡಿಜಿಟ್ಸ್, ಅಥವಾ 18 ಇರಬೇಕಿತ್ತು. ಇಲ್ಲಿ 18 ಆಗ್ಬೇಕು ಅಂದ್ರೆ ಇನ್ನ 4 ಕಡಿಮೆ ಇದೆ. ಆ 4 ನ ಇಲ್ಲಿಗೆ ಆಡ್ ಮಾಡಿದ್ರೆ ಸಾಕು ಅಂತ ನೀವು ಹೇಳ್ಬೇಕು. ಓಕೆ, ಇಲ್ಲೂ ಅಷ್ಟೇನೆ ಸ್ವಲ್ಪ ಕ್ವಶನ್ ಡಿಫ್ರೆಂಟ್ ಆಗಿದೆ. ವಿಭವ್ ಹೇಳ್ತೀರಾ ಹೇಗೆ ಇದನ್ನ ಸಾಲ್ವ್ ಮಾಡೋದು? ₹15,685 is to be distributed among 5 persons. Then the share of 2 persons ಅಂತ ಕೇಳಿದ್ದಾರೆ. ಫಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು? ಸರ್ 3,137 ನನಗೆ ಇಲ್ಲಿ ಆಪ್ಷನ್ ಏನು ಇಲ್ಲ ಅನ್ಕೊಳ್ಳೋಣ. ಫಸ್ಟ್ ನನಗೆ ಕ್ವಶನ್ ನೋಡಿದ್ರೆ ನಿನಗೆ ಫಸ್ಟ್ ಏನ್ ಮಾಡ್ತೀಯಾ? ಸರ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಡಿಸ್ಟ್ರಿಬ್ಯೂಟ್ ಅಂದ್ರೆ ಏನ್ ಮಾಡ್ಬೇಕು? ಡಿಸ್ಟ್ರಿಬ್ಯೂಟ್ ಹೆಂಗ್ ಮಾಡೋದು? ಈಗ
ಸರ್ ಡಿವೈಡ್ ಮಾಡ್ಬೇಕು. ವೆರಿ ಗುಡ್, ಡಿವೈಡ್ ಮಾಡಿದ್ರಿ ಅಷ್ಟೇನೆ. ನೋಡಿ, ಇದು ಒಂದು ದೊಡ್ಡ ಅಮೌಂಟ್ ಇಲ್ಲಿದೆ, ಇದನ್ನ ನಾವು 5% ಗೆ ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಅಂದ್ರೆ ಡಿಸ್ಟ್ರಿಬ್ಯೂಟ್ ಅಂದ್ರೆ ಎರಡು ಒಂದೇನೆ, ಹೌದಾ? ಇಲ್ಲಿ 5 ಜನ ಇದ್ದಾರೆ, ಈ 5 ಜನಕ್ಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಒಬ್ಬೊಬ್ಬರಿಗೆ ಎಷ್ಟು ಸಿಗ್ಬೇಕು ಅಂದ್ರೆ ನಾವು 5 ಇಂದ ಡಿವೈಡ್ ಮಾಡ್ತೀವಿ ಈ ನಂಬರ್ನ. ಸೊ 5 3s are 15, 6 5 1s are 5, 1 5 3s are 15, 5 7s are 35. ಕರೆಕ್ಟಾ ವಿಭವ್? ಎಸ್ ಸರ್. ಆನ್ಸರ್ ಬಂತು ನಮಗೆ. ಇಷ್ಟ ಆನ್ಸರ್ ಹಾಕ್ಬೋಣ? ನೋ ಸರ್. ಮತ್ತೇನ್ ಮಾಡ್ಬೇಕು? ಡಿಸ್ಟ್ರಿಬ್ಯೂಟ್ ಮಾಡಾಯ್ತಲ್ಲ ಸರ್, ಇಬ್ರಿಗೂ ಆಡ್ ಮಾಡ್ಬೇಕು. ಇಬ್ರಿಗೆ ಆಡ್ ಮಾಡ್ಬೇಕಾ? ಇಬ್ರಿಗೆ ಆಡ್ ಮಾಡೋದು ಅಂದ್ರೆ ಏನು? 3137 ಪ್ಲಸ್ 2 ಮಾಡ್ಬೋಣ ಸರ್. ಇಂಟು. ಯಾಕೆ ಇಂಟು 2 ಮಾಡ್ಬೇಕು ಸರ್? ಯಾಕಂದ್ರೆ ಶೇರ್ ದೆನ್ ಶೇರ್ 2% ಶೇರ್ ಕೇಳಿದರೆ ಒಬ್ರು ಪರ್ಸನ್ ಆದ್ರೆ ನಾವು 3137 ಅಂತ ಬರೀತಿದ್ವಿ. ಆದ್ರೆ ಅವರು ಇಬ್ಬರ ಶೇರ್ ಅನ್ನ ಕೇಳಿರೋದ್ರಿಂದ ನಾವು ಇವೆರಡನ್ನು ಕೂಡ ಯಾಡ್ ಮಾಡ್ಬೇಕಾಗುತ್ತೆ ಅಷ್ಟೇನೆ. ಸೊ ಯಾಡ್ ಮಾಡಿದಾಗ ನಮಗೆ ಇವಾಗ ಇದು ಆನ್ಸರ್ ಸಿಗುತ್ತೆ. ಸೊ 6274. ಸೊ ಫಸ್ಟ್ ಡಿವೈಡ್ ಮಾಡಿದ್ವಿ ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಅಂದ್ರೆ ಹಂಚಿದ್ವಿ. ಹಂಚೋದು ಅಂದ್ರೆ ಗೊತ್ತು ನಿಮಗೆ, ಭಾಗಾಕಾರ ಮಾಡೋದು ಅಂತ. ಸೊ ಸಮನಾಗಿ ಹಂಚಿದ್ವಿ. ಹಂಚಿದ ನಂತರ ಮತ್ತೆ ಇಬ್ಬರ ಹಣವನ್ನ ಕೇಳಿದ್ದಾರೆ, ಹಾಗಾಗಿ 2ರಿಂದ ಗುಣಾಕಾರ ಮಾಡಿದ್ವಿ, ಅಥವಾ ಇದನ್ನ ಇಬ್ರದು ಅಂತ ನಾವು ಯಾಡ್ ಕೂಡ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಎಲ್ರು ಕೂಡ ಮಾಡಿರ್ತೀರಾ ಸಾಮಾನ್ಯವಾಗಿ, ಎಲ್ಲರಿಗೂ ಗೊತ್ತಿದೆ ಅಲ್ವಾ ಇದು? ಪ್ರೀತಮ್, ಏನ್ ಆನ್ಸರ್ ಇದಕ್ಕೆ ಪ್ರೀತಮ್? ಇಲ್ಲಪ್ಪ, ಸ್ಕ್ರೀನ್ ಬರ್ತಿಲ್ಲ ಆಗಿಂದನೂ. ಎಕ್ಸಿಟ್ ಆಗಿ ಇನ್ನಾದ್ರೂ ಸ್ಕ್ರೀನ್ ಬರ್ತಿಲ್ವಾ? ಇಲ್ಲ ಸರ್. ಏನ್ ಬರ್ತಿದ? ಬರೀ ವೈಟ್ ಬರ್ತಿದ್ಯಾ ಅಥವಾ ರೋಲ್ ಹೊಡಿತಾ ಇದೆಯಾ? ಸರ್ ಬರೀ ಬ್ಲಾಕ್ ಬೋರ್ಡ್ ಬರ್ತೈತೆ. ಎಕ್ಸಿಟ್ ಆಗಿ ಇನ್ನಾದ್ಯಾ? ಎಸ್ ಸರ್. ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದ್ಯಾ? ಅಥವಾ ನೆಟ್ವರ್ಕ್ ಫ್ಲೈಟ್ ಮೋಡಿಗೆ ಹಾಕಿ ಆನ್ ಮಾಡಿ. ಫ್ಲೈಟ್ ಮೋಡಿಗೆ ಹಾಕಿ ಒಂದ್ಸಲ, ಮತ್ತೆ ಅದನ್ನ ಆಫ್ ಮಾಡಿ, ಸರಿ ಆಗ್ಬೋದು. ಮಕ್ಳೇ, ನೆಟ್ವರ್ಕ್ ಇಶ್ಯೂ ಇಂದ ಹಂಗ ಆಗ್ಬೋದೇನೋ ಅಷ್ಟೇನೆ, ಇನ್ನೇನು ಇರಲ್ಲ ಇಶ್ಯೂನು. ಎಲ್ಲರಿಗೂ ಕೂಡ ಕರೆಕ್ಟ್ ಆಗಿ ಬರುತ್ತೆ. ಎಲ್ಲೋ ಒಬ್ರಿಗೆ ಮಿಸ್ ಆಗ್ತಿದೆ ಅಂದ್ರೆ ನಿಮ್ದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನ ಸರಿ ಮಾಡ್ಕೊಳ್ಳಿ ಅಷ್ಟೇನೆ. ಓಕೆ, ನೆಕ್ಸ್ಟ್. ಇದಕ್ಕೆ 0 ಆನ್ಸರ್ ಗೊತ್ತಿದೆ ನಿಮಗೆಲ್ಲರಿಗೂ ಕೂಡ. ನೆಕ್ಸ್ಟ್ ಕ್ವಶನ್. ಖಾಲಿ ಜಾಗದಲ್ಲಿ ಇರುವ ಸರಿಯಾದ ಚಿಹ್ನೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಫಿಲ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಸಿಂಬಲ್. ಅಂದ್ರೆ ಇಲ್ಲಿಗೆ ಇಸ್ ಈಕ್ವಲ್ ಟು ಹಾಕ್ಬೇಕಾ? ಇಲ್ಲಿ ಇಂಟು ಇದೆ, ಇಂಟು ಮಾಡಿದ್ರೆ ಇಷ್ಟ ಆನ್ಸರ್ ಬರುತ್ತೆ. ಡಿವಿಷನ್ ಮಾಡಿದಾಗ್ಲೂ ಕೂಡ ಇಷ್ಟೇ ಆನ್ಸರ್ ಬರುತ್ತೆ, ಹೌದಾ? ನೋಡಿ, ಡಿವೈಡ್ ಮಾಡಿದಾಗ್ಲೂ ಕೂಡ ಅಷ್ಟೇ ಆನ್ಸರ್ ಬರುತ್ತೆ. ಹಾಗಾಗಿ ಆನ್ಸರ್ ಏನು ಅಂತಂದ್ರೆ, ಯಾವುದೇ ನಂಬರ್ನ ನಾವು 1 ಇಂದ ಮಲ್ಟಿಪಲ್ ಮಾಡಿದ್ರು ಅಷ್ಟೇ ಬರುತ್ತೆ, ಅದೇ ಡಿವೈಡ್ ಮಾಡಿದ್ರು ಕೂಡ. ನೋಡಿ, 3 ಮತ್ತೆ ಆನ್ಸರ್ 3ನೇ ಬಂತು, ಹೌದಾ? ಹಾಗಾಗಿ ಮಲ್ಟಿಪಲ್ ಮಾಡಿ ಅಥವಾ ಡಿವೈಡ್ ಮಾಡಿ ಸೇಮ್ ಆನ್ಸರ್ ಬರ್ತದೆ. ಸೊ ಬೋತ್ ಎ ಅಂಡ್ ಬಿ ಆರ್ ದ ಕರೆಕ್ಟ್. ಅಂದ್ರೆ ಮಲ್ಟಿಪಲ್ ಆದ್ರೂ ಹಾಕ್ಬೋದು, ಡಿವಿಷನ್ ಆದ್ರೂ ಹಾಕ್ಬೋದು, ಎರಡೂ ಸರಿ ಇದೆ ಅಂತ ನೀವು ಹಾಕ್ಬೇಕಾಗತ್ತೆ. ಕೆಲವರು ಫುಲ್ ಆಪ್ಷನ್ಸ್ ಓದೋದಿಲ್ಲ, ಫಸ್ಟ್ ಒನ್ ನೋಡಿರ್ತೀರಾ ಮಲ್ಟಿಪಲ್. ಹೌದು, ಮಲ್ಟಿಪಲ್ 1 ಇಂದ ಮಲ್ಟಿಪಲ್ ಮಾಡಿದ್ರೆ ಇಷ್ಟೇ ಆನ್ಸರ್ ಬರುತ್ತೆ, ಹಾಗಾಗಿ ಮಲ್ಟಿಪಲ್ ಕರೆಕ್ಟ್ ಅಂತ ಹಾಕ್ಬಿಟ್ಟಿರ್ತೀರಾ. ಓಕೆ, ಸೇಮ್ ರಿಪೀಟೆಡ್ ಕ್ವಶನ್, ಸ್ವಲ್ಪ ನಂಬರ್ಸ್ ಅಷ್ಟೇ ಚೇಂಜ್. A store sells a packet of 10 apples in 80 rupees 80 and single apple in rupees 12. If a lady purchase 42 apples, how much money will she pay ಅಂತ ಹಾಕಿದ್ದಾರೆ. ಸರಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು ನಿಮಗೆ. ನೋಡಿ, ಇಲ್ಲಿ 42 ಹಣ್ಣುಗಳನ್ನು ನಾವು ಖರೀದಿ ಮಾಡಬೇಕು. ವಿ ಹ್ಯಾವ್ ಟು ಬೈ 42 ಆಪಲ್ಸ್. ಬಟ್ ಒಂದು ಪ್ಯಾಕೆಟ್ ನಲ್ಲಿ 10 ಆಪಲ್ಸ್ ಇರುತ್ತೆ. ಈ 10 ಆಪಲ್ಸ್ಗೆ ಕಾಸ್ಟ್ ಅವ್ರು ಹೇಳ್ತಾರೆ 80 rupees ಅಂತ ಹೇಳಿ. ಅದೇ ನೀವು ಒಂದೇ ಒಂದು ಆಪಲ್ ಸಿಂಗಲ್ ಸಪರೇಟ್ ಆಪಲ್ ತಗೊಂಡ್ರೆ ಇದರ ಕಾಸ್ಟ್ 12 rupees ಅಂತ ಹೇಳ್ತಾರೆ. ಹಾಗಾದ್ರೆ ಇವಾಗ ನಾವು ಸಪರೇಟ್ ತಗೊಳ್ತೀರಾ ಅಥವಾ ಬಾಕ್ಸ್ ಅಲ್ಲಿ ತಗೊಳ್ತೀರಾ? ಹೇಗ್ ತಗೊಳ್ತೀರಾ? ಕಲ್ಪಿತಾ, ನೀವೇನ್ ಮಾಡ್ತೀರಾ? ಸಪರೇಟ್ ಆಗಿ 12 rupees ಕೊಟ್ಟು ತಗೊಳ್ತೀರಾ ಅಥವಾ
ಬಾಕ್ಸ್ ಅಲ್ಲಿ ಇರೋದನ್ನು ತಗೊಳ್ತೀರಾ? ಹೇಗ್ ತಗೊಳ್ತೀರಾ ಕಲ್ಪಿತಾ? ವಿಜಯ್ ರಾಜ್, ನೀವೇಗ್ ತಗೊಳ್ತೀರಾ ವಿಜಯ್ ರಾಜ್? 42 ಬೇಕಪ್ಪ ಆಪಲ್ ನಿಮಗೆ. ಸರ್ ಹೇಗ್ ತಗೊಳ್ತೀರಾ? ಸರ್ 4 ಇದು ಸರ್ 10 ತಗೋತೀನಿ. ವೆರಿ ಗುಡ್. 4 ಪ್ಯಾಕೆಟ್ ತಗೊಳ್ತೀರಾ. 10 ಒಂದೊಂದು ಪ್ಯಾಕೆಟ್ ಅಲ್ಲಿ 10 ಇರೋದ್ರಿಂದ 4 10ಗಳನ್ನ ತಗೊಳ್ತೀರಾ. ಅಲ್ಲಿಗೆ 40 ಆಪಲ್ ಆಗ್ಬಿಡುತ್ತೆ. ಆಯ್ತು, ಕರೆಕ್ಟ್. ಇನ್ನ ಉಳಿದಿರೋದು 2 ಸಪರೇಟ್ ತಗೊಳ್ತೀರಾ? ಹಾಗಾದ್ರೆ ಎಷ್ಟು ಅಮೌಂಟ್ ಆಗುತ್ತೆ? 4 ಪ್ಯಾಕೆಟ್ಗೆ ಎಷ್ಟಾಗುತ್ತೆ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಹೌದಾ? ನೀವು ಇದನ್ನೇ ಯೋಚನೆ ಮಾಡ್ಬೇಕಾಗಿರೋದು. ಟೋಟಲ್ ಆಪಲ್ಸ್ ನಮಗೆ ಬೇಕಾಗಿರೋದು 42. ಹಾಗಾದ್ರೆ ಪ್ಯಾಕೆಟ್ ಎಷ್ಟು ಬೇಕು? 4. ಸಿಂಗಲ್ ಸಪರೇಟ್ ಆಗಿ ಎಷ್ಟು ಬೇಕು? 2. ಸೊ ಒಂದೊಂದು ಪ್ಯಾಕೆಟ್ಗೆ ಕಾಸ್ಟ್ 80 ರೂಪೀಸ್ ಇದೆ, ಒಂದೊಂದಕ್ಕೆ 12 ರೂಪೀಸ್ ಇದೆ. ಸೊ 80 ರೂಪೀಸ್ ಇರೋದ್ರಿಂದ ಅಂದ್ರೆ 80 ರೂಪಾಯಿ ಒಂದು ಪ್ಯಾಕೆಟ್ಗೆ ಆದ್ರೆ 4 ಪ್ಯಾಕೆಟ್ಗೆ 320 ಆಗುತ್ತೆ. ಎರಡು ಆಪಲ್ಗೆ 24. ಈಗ ಎರಡನ್ನು ಕೂಡಿದ್ರೆ 344 ರೂಪಾಯಿ ಆಯ್ತು. ಕರೆಕ್ಟ್ ವಿಜಯ್. ನೆಕ್ಸ್ಟ್, Varun ate 8 chocolates. His brother Suman ate 3 chocolates more than Varun. Then how many chocolates did they eat ಅಂತ ಕೇಳಿದ್ದಾರೆ. ಇಬ್ರು ಸೇರಿ ಎಷ್ಟು ತಿಂದ್ರು ಅಂತ. ಅತ್ಯಂತ ಸುಲಭವಾದ ಪ್ರಶ್ನೆ, ಹೌದಾ? Eight chocolates Varun ate. His brother Suman ate 3 chocolates more than Varun. ಹಾಗಾದ್ರೆ 8ಕ್ಕೆ 3ನ್ನ ಸೇರಿಸಿದ್ರೆ ಸೊ 8 ಚಾಕ್ಲೇಟ್ಸ್. ವರುಣ್ ಎಷ್ಟು ತಿಂದಿದ್ದಾರೆ? ವರುಣ್ is equal to 8 chocolates. His brother Suman ate 3 chocolates more than Varun. ಸೊ ವರುಣ್ಗಿಂತ 3 ಚಾಕ್ಲೇಟ್ಸ್ ಜಾಸ್ತಿ. ಹಾಗಾದ್ರೆ 8 + 3. ಸೊ 16 + 3 19. ಹೌದಾ? ಅಂದ್ರೆ 11 + 8 is 19. ಸೊ 19 ಚಾಕ್ಲೇಟ್ಸ್ ಇಬ್ರು ಸೇರಿ ತಿಂದಿದ್ದಾರೆ ಅಂತ ಆಯ್ತು. 5ರಿಂದ ಭಾಗಾಕಾರ ಮಾಡ್ತೀವಿ ಈ ಪ್ರಶ್ನೆನ. 5ರಿಂದ ಭಾಗಿಸಿದಾಗ ನಮಗೆ ಬರುವಂತಹ ಭಾಗಲಬ್ಧ ಮತ್ತೆ ಶೇಷ ಎರಡೂ ಬೇಕು. ದ ಕೋಶಂಟ್ ಅಂಡ್ ರಿಮೈಂಡರ್. ಬರೀ ನಮಗೆ ಕೋಶಂಟ್ ಕೇಳಿಲ್ಲ, ರಿಮೈಂಡರ್ ಕೂಡ ಕೇಳಿದ್ದಾರೆ. ಸೊ ಹಾಗಾಗಿ ಮೊದಲು ಕ್ರಮವಾಗಿ ರೆಸ್ಪೆಕ್ಟಿವ್ಲಿ ಅಂದ್ರೆ ಫಸ್ಟ್ ಇಲ್ಲಿ ಯಾವ್ದಿದೆ ಅದು. ಕೋಶಂಟ್ ಇದೆ ಅಂದ್ರೆ ಫಸ್ಟ್ ಕೋಶಂಟ್ ಬರಬೇಕು. ನೆಕ್ಸ್ಟ್ ರಿಮೈಂಡರ್ ಕೇಳಿದ್ದಾರೆ ಅಂದ್ರೆ ನೆಕ್ಸ್ಟ್ ರಿಮೈಂಡರ್ ಬರಬೇಕು. ಹಾಗಾದ್ರೆ ಆನ್ಸರ್ ನೀವು ಬರಿಬೇಕಾದ್ರೆ 268 is divided by 5. 5 3s are 5 5s are 25. 5 1s are 5. 5 3s are 15. 3 is remaining. ಹಾಗಾದ್ರೆ ಕೋಶಂಟ್ ಫಸ್ಟ್ ಬರೀತೀರಾ 513 ಭಾಗಲಬ್ಧ ಮತ್ತು 3 ಶೇಷವಾಗಿ ಬಂದಿದೆ. ಸೊ ಈ ತರ ಆನ್ಸರ್ ಎಲ್ಲಿದೆ? ಆಪ್ಷನ್ ಸಿ ನಲ್ಲಿ ಇದೆ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಸಂಖ್ಯೆ 2ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಇದೆ. ನೋಡಿ, ಈ ತರ ಸ್ಟೇಟ್ಮೆಂಟ್ಸ್ ಕ್ವಶನ್ಸ್ ನ ಕೊಟ್ಟಿದ್ದಾರೆ. 2ಕ್ಕೆ ಸಂಬಂಧಂತೆ ಅಂದ್ರೆ 2 ಅನ್ನೋದು ಏನು ಅಂತ ನೋಡೋಣ. ಅದೊಂದು ಅತಿ ಚಿಕ್ಕ ಸಮಸಂಖ್ಯೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯಾ? ಇಟ್ ಈಸ್ ಅ ಸ್ಮಾಲೆಸ್ಟ್ ಈವನ್ ನಂಬರ್. ಎಸ್, ಇಟ್ ಈಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ನಾವು ಹುಡುಕ್ಬೇಕಾಗಿರೋದು ಇವಾಗ ಫಾಲ್ಸ್ ಸ್ಟೇಟ್ಮೆಂಟ್. ಫಾಲ್ಸ್ ಅಂದ್ರೆ ತಪ್ಪಾಗಿರೋದು ಯಾವುದು? ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ನಂಬರ್. ಹೌದು, ದಿಸ್ ಈಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ಏಕೈಕ ಅವಿಭಾಜ್ಯ ಸಂಖ್ಯೆಯಾಗಿದೆ, ಏಕೈಕ ಸಮ ಅವಿಭಾಜ್ಯ ಸಂಖ್ಯೆಯಾಗಿದೆ. ಎಸ್, ಇಟ್ ಈಸ್ ಅ ಓನ್ಲಿ ಈವನ್ ಪ್ರೈಮ್ ನಂಬರ್. This is also correct because all prime numbers are odd numbers except 2. ಇದೊಂದನ್ನು ಹೊರತುಪಡಿಸಿ ಇನ್ನೆಲ್ಲವೂ ಕೂಡ ಬೆಸ ಸಂಖ್ಯೆಗಳೇ ಆಗಿದೆ. ಇದಕ್ಕೆ 3 ಅಪವರ್ತನಗಳಿವೆ. ಇಟ್ ಹ್ಯಾಸ್ 3 ಫ್ಯಾಕ್ಟರ್ಸ್. 3 ಫ್ಯಾಕ್ಟರ್ಸ್ ಇದೆಯಾ ಇದಕ್ಕೆ? ನೋಡಿ, ಫ್ಯಾಕ್ಟರ್ಸ್ ಅಂದ್ರೆ ಏನು? ಇದನ್ನ ಭಾಗಿಸುವಂತಹ ಸಂಖ್ಯೆಗಳು. ಸೊ ಭಾಗಿಸೋಕಾಗೋದು 1 ಮತ್ತೆ 2. ಇವೆರಡರಿಂದ ಮಾತ್ರ 2ಅನ್ನ ಭಾಗಿಸಬಹುದು. ಹಾಗಾಗಿನೇ ಇದನ್ನ ಪ್ರೈಮ್ ನಂಬರ್ ಅಂತ ಕರಿತೀವಿ. ಹಾಗಾಗಿ ಇದಕ್ಕೆ 3 ಅಪವರ್ತನಗಳು ಇಲ್ಲ. ದೇರ್ ಆರ್ ನೋ 3 ಫ್ಯಾಕ್ಟರ್ಸ್. ಸೊ ದಿಸ್ ಈಸ್ ದ ಫಾಲ್ಸ್ ಸ್ಟೇಟ್ಮೆಂಟ್. ಹಾಗಾಗಿ ನಮ್ಮ ಆನ್ಸರ್ ಇದೇನೆ. ಓಕೆ, ಇದು ನಿಮಗೆ ಯೂನಿಟ್ ಡಿಜಿಟ್ ನ ಹೇಳಿದ್ವಿ. ಯೂನಿಟ್ ಡಿಜಿಟ್
57 ಪವರ್ 57 ಪವರ್ 67. ಹಾಗಾದ್ರೆ ಇಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಮರ್ತೋಗಿದ್ಯಾ? ಕುಶಾಲ್ ಕುಶಾಲ್ ಮರ್ತೋಗಿದ್ಯಾ? ಹೇಗ್ ಸಾಲ್ವ್ ಮಾಡಿದ್ರಿ? ಹೇಗ್ ಮಾಡ್ಬೇಕು? ನಾವು 57 ನ 67 ಟೈಮ್ಸ್ ಬರ್ಕೊಳ್ಲಿಕ್ಕೆ ಆಗತ್ತಾ? ನಮಗೆ ಟೈಮ್ ಇರುತ್ತಾ ಅಷ್ಟೊಂದು ಮಾಡ್ಲಿಕ್ಕೆ? ಮತ್ತೇನ್ ಮಾಡೋಣ? ಸರ್ ಡಿವೈಡ್. ಯಾವ್ದ್ರಿಂದ ಡಿವೈಡ್ ಮಾಡ್ತೀರಾ? 4 ಇಂದ ಸರ್. ಯಾವ್ದನ್ನ? 57 ನ? ನೋ ಸರ್ 67 ನ. ಯಾಕೆ 67 ಡಿವೈಡ್ ಮಾಡ್ಬೇಕು? ಸರ್ ಕೇಳಿದ್ರೆ ಅದಕ್ಕೆ ಸರ್ ಗ್ರೂಪ್ ಮಾಡ್ಕೊಬೇಕು ಅದಕ್ಕೆ. ಯಾಕೆ ಗ್ರೂಪ್ ಮಾಡ್ಕೊಳ್ತೀರಿ? ಸರ್ 4 ಸಲ ಮಾಡಿದ್ರೆ ಹಾ ಸರ್ 4 ಸಲ ಮಾಡಿದ್ರೆ 1 ಬರುತ್ತೆ. ವೆರಿ ಗುಡ್. 4 ಸಲ 7 ಮಲ್ಟಿಪಲ್ ಮಾಡಿದ್ರೆ ನೋಡಿ 7 7s 49 ಮತ್ತೆ 7 7s 49 9 9s 81. ಹಾಗಾದ್ರೆ 4 times if you multiple 7 it will become 1 in the unit digit, not an answer. ಅದು ಪ್ರಾಡಕ್ಟ್ ಅಲ್ಲ, 1 ಯೂನಿಟ್ ಡಿಜಿಟ್ ಅಲ್ಲಿ ಬರುತ್ತೆ. ಹಾಗಾದ್ರೆ ಇದೇ ತರ 4 ಗ್ರೂಪ್ಸ್ ನ ನಾವು ಎಷ್ಟು 4 ಗ್ರೂಪ್ಸ್ ಆಗುತ್ತೆ ಅಂತ ಹೇಳಿ ಚೆಕ್ ಮಾಡ್ತೀವಿ. ಸೊ ಚೆಕ್ ಮಾಡಿದಾಗ 4 6 24 3 ರಿಮೈನಿಂಗ್. ಕರೆಕ್ಟಾ? ಎಸ್ ಸರ್. ಹಾಗಾದ್ರೆ 3 ಇಲ್ಲಿ ಏನು 3 ಉಳ್ಕೊಂಡಿರೋದು ಏನಿದು? ಸರ್ ರಿಮೈಂಡರ್ ಅಲ್ಲ ರೀ, ಕರೆಕ್ಟು. ಅಂದ್ರೆ ನಾವಿವಾಗ 16 ಆನ್ಸರ್ ಬಂತು. ಇವಾಗ ಹೇಗೆ ಆನ್ಸರ್ ಹುಡುಕ್ತೀರಾ ಹಾಗಾದ್ರೆ ನೀವು? ಸರ್ ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ. ಯಾವ್ದ್ರಿಂದ? 7 ಇಂದ ಸರ್. ಹಾಗಾದ್ರೆ 7 3 is 21. 1 ಆನ್ಸರ್ ಇದಕ್ಕೆ? ಎಸ್ ಸರ್. ರಾಂಗ್. ನಿನಗೆ ಅರ್ಥನೇ ಆಗಿಲ್ಲ. ಹಂಗಾದ್ರೆ ನೀನ್ ಯಾಕೆ ಡಿವೈಡ್ ಮಾಡಿದೆ ಅಂತಾನೆ ಅರ್ಥ ಆಗಿಲ್ಲ ನಿನಗೆ. ಡಿವೈಡ್ ಯಾಕೆ ಮಾಡಿದ್ವಿ ಸಿರಿ ಹೇಳ್ತೀರಾ ನೋಡೋಣ. ಯಾಕೆ ನಾವು ಡಿವೈಡ್ ಮಾಡಿದಾಗ 3 ಬಂದಿದೆ? ಇಲ್ಲಿ 3 ಅಂದ್ರೆ ಅರ್ಥ ಏನು? ವಾಟ್ ಈಸ್ 3? ಸಿರಿ ಸರ್ ಎಸ್ ಹಾ ಹೇಳಿ. ಸರ್ 3 is remainder. I know that 3 is remainder. With the help of remainder, how could you find the unit digit of that number? ಡಿಂಪನ ಹೇಳ್ತೀರಾ ನೋಡೋಣ. ಡಿಂಪನ ಟ್ರೈ ಮಾಡ್ತೀರಾ? ಹೇಳಿ, ಇನ್ನೊಂದ್ಸಲ ಹೇಳಿ. ವೇದಾಂತ್ ಹೇಳಿ ನೋಡೋಣ. ವೇದಾಂತ್ ನಿಮಿಷ. ಹಾ ವೇದಾಂತ್ ಹೇಳಿ. ಸರ್ 3 ರಿಮೈಂಡರ್ ಬಂದಿದ್ದನ್ನ 7 into 7 3 ಟೈಮ್ಸ್ ಮಲ್ಟಿಪಲ್ ಮಾಡ್ಬೇಕು. ಯಾಕೆ 3 ಟೈಮ್ಸ್ ಮಲ್ಟಿಪಲ್ ಮಾಡ್ಬೇಕು? ಏನ್ ಅರ್ಥ ಹಾಗಾದ್ರೆ 3 ಬಂದಿದೆ ಅಂದ್ರೆ? ಸರ್ ಅಲ್ಲಿ 4 ಟೈಮ್ಸ್ ಬಂದಿದೆ ಸರ್. ಮಿಕ್ಕಿದನ್ನ 7 ಸರ್ ಮಿಕ್ಕಿದ್ ಗ್ರೂಪ್ ಆಗದೆ ಇರೋದನ್ನ ಹಂಗೆ ಮಲ್ಟಿಪಲ್ ಮಾಡ್ಬೇಕು. ವೆರಿ ಗುಡ್. ಇದು ಬೇಕಾಗಿರೋದು ನಮಗೆ. ಇಲ್ಲಿ ನಾವ್ ಏನ್ ಮಾಡಿದೀವಿ ಅಂದ್ರೆ ಒಟ್ಟು ನಮ್ಮ ಹತ್ರ 67 ಟೈಮ್ಸ್ 7 7 ಅಂತ ಬರ್ಕೋಬೇಕಿತ್ತು ನಾವು. 7 into 7 into 7 into 7 ಅಂತ 67 ಟೈಮ್ಸ್ ಬರ್ಕೋಬೇಕು. ಆದ್ರೆ ನಮಗೆ ಶಾರ್ಟ್ ಕಟ್ ಏನ್ ಹೇಳುತ್ತೆ, 4 ಟೈಮ್ಸ್ ಏನಾದ್ರೂ ನೀವು 7 ಅಂತ ಬರ್ಕೊಂಡ್ರೆ ಇಟ್ ವಿಲ್ ಬಿಕಮ್ 1 ಯೂನಿಟ್ ಡಿಜಿಟ್. ಹಾಗಾಗಿ ನಾವು 4 ಗ್ರೂಪ್ ಮಾಡ್ತೀವಿ ಬೈ ಡಿವಿಷನ್ ಬೈ ಡಿವೈಡಿಂಗ್ 4. ಸೊ 4 ಇಂದ ಡಿವೈಡ್ ಮಾಡಿದಾಗ ನಮಗೆ ಸಿಗುತ್ತೆ 4 1s 4 4 6 24. ಅಂದ್ರೆ 16 ಗ್ರೂಪ್ ಮಾಡಿದ್ವಿ 7 7 ಅಂತ. 16 ಗ್ರೂಪ್ ಮಾಡಿದಾಗ 16 ಟೈಮ್ಸ್ 1 into 1 into 1 1 ಅಂತ ಬರುತ್ತೆ. ಹಾಗಾದ್ರೆ ಇನ್ನ 3 ಟೈಮ್ಸ್ 7 ಹಾಗೆ ಉಳ್ಕೊಂಡಿದೆ. ಹಾಗಾದ್ರೆ 16 ಟೈಮ್ಸ್ 1 ಅಂತ ಮಾಡಿದಾಗ 1 ಬರುತ್ತೆ. ಇನ್ನ 3 ಟೈಮ್ಸ್ ಎಕ್ಸ್ಟ್ರಾ 3 ಟೈಮ್ಸ್ ಇದೆಯಲ್ವಾ? ಸೊ 7 into 7 into 7, ಆ 3 ಟೈಮ್ಸ್ 7 ನಾವು ಮಲ್ಟಿಪಲ್ ಮಾಡಿದಾಗ 7 7s 49, 9 7s 63. ಸೊ ಅವಾಗ 3 ಬಂತು ನೋಡಿ. ನೀವ ಅವಾಗ್ಲೂ ಕೂಡ 3 ಅಂತಾನೆ ಹೇಳಿದ್ರಿ ಕುಶಾಲ್, ಬಟ್ ನಿಮ್ಮ ವೇ ಏನು ತಪ್ಪಾಗಿತ್ತು. ಹೌದಾ?
ಸರಿನಾ ಕುಶಾಲ್, ಅರ್ಥ ಆಯ್ತಾ? ಇವಾಗ ಯಾಕೆ ನಾವು ಅಲ್ಲೇನಾದ್ರು 2 ಬಂದಿದ್ರೆ ನೀವು 2 into 7 ಮಲ್ಟಿಪಲ್ ಮಾಡಿ, ಹಾಗಾದ್ರೆ 14 ಬಂದ್ಬಿಡುತ್ತೆ. ಸೊ 14 ಬರೋದಿಲ್ಲ. ಇಲ್ಲಿ 3 ಉಳಿದಿದೆ ಅಂದ್ರೆ 3 times 7 ಎಕ್ಸ್ಟ್ರಾ ಇದೆ ಅಂತ. ಸೊ 16 ಏನದು 16 ಗ್ರೂಪ್ ಆಗಿದೆ 7 7 ಅನ್ನೋದು. ಸೊ 16 ಗ್ರೂಪ್ ಆಗಿದೆ ಅಂದ್ರೆ 16 times 1 into 1 into 1 ಅಂತ ಮಾಡಿ ಅಂತ. ಸೊ 1 1 1 ಮಾಡಿದ್ರೆ 1 ಬರುತ್ತಲ್ವಾ, ಅದು ಫಿಕ್ಸ್ ಇದೆ. ಸೊ ಇನ್ನ 3 times extra 7 ನಾವು ಬರ್ಕೊಂಡು ಮಲ್ಟಿಪಲ್ ಮಾಡಿದ್ರೆ ಯೂನಿಟ್ ಡಿಜಿಟ್ 3 ಬರ್ತಾ ಇದೆ. ಸೊ 3 is the right answer. Okay, next question. Ramesh is 3 kg more than his friend Kumar. Ramesh is 3 kg more than his friend Kumar. Sharath is 2 kg less than Kumar. The total weight of these three is 106 kg. Then what is the weight of Sharath anta kelidare. ರಮೇಶನ ತೂಕ ಕೊಟ್ಟಿದ್ಲ, ಸ್ನೇಹಿತ ಕುಮಾರನಿಗಿಂತ 3 kg ಹೆಚ್ಚಿಗೆ ಇದೆ. ಹಾಗಾದ್ರೆ ಕುಮಾರನ್ ತೂಕ ಎಷ್ಟು ಅಂತ ಬರ್ಕೋಣ ನಾವು? ಎಕ್ಸ್ ಅಂತ ಬರ್ಕೋಣ. ರಮೇಶನ್ ತೂಕ ಏನಂತ ಬರ್ಕೊಳ್ತೀರಾ? ಸೊ ಎಕ್ಸ್ ಪ್ಲಸ್ 3 ಅಂತ ಬರ್ಕೊಳ್ತೀವಿ. ದೆನ್ ಶರತ್ ತೂಕ ಏನಂತ ಕೊಟ್ಟಿದ್ದಾರೆ? ಶರತ್ ಎಂಬುವನು ಕುಮಾರ್ಗಿಂತ 2 kg ಕಡಿಮೆ ಇದ್ದಾನೆ. ಸೊ ಶರತ್ ಅನ್ನೋನು ಕುಮಾರ್ಗಿಂತ 2 kg ಕಡಿಮೆ ಇದ್ದಾನೆ. ಹಾಗಾದ್ರೆ ಎಕ್ಸ್ ಮೈನಸ್ 2 ಅಂತ ಬರ್ಕೊಂಡ್ವಿ. ಸೊ ರಮೇಶ್ ವೇಟ್ ಈಸ್ ಎಕ್ಸ್ ಪ್ಲಸ್ 3 ಬಿಕಾಸ್ ಎಕ್ಸ್ ಅಂದ್ರೆ ಅದು ಕುಮಾರನ ತೂಕ. ಸೊ ಎಕ್ಸ್ ಅಂತ ಯಾಕೆ ಬರ್ಕೊಂಡ್ರಿ ಸರ್? ಯಾಕೆಂದ್ರೆ ನಮಗೆ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ. ಸೊ ಇವಾಗ ಏನಾದ್ರು ನೀವು ಆನ್ಸರ್ ಕಡೆಯಿಂದ ಹೋಗ್ಬೇಕು ಅಂದ್ರೆ ಶರತ್ ವೇಟ್ ಎಷ್ಟು ಅಂತ ನೀವು ಚೆಕ್ ಮಾಡ್ಕೊಂಡ್ರೆ, ಆಮೇಲೆ ಕುಮಾರನ ತೂಕ ಅವನಿಗಿಂತ 2 ಜಾಸ್ತಿ ಇರಬೇಕು, ಅದಕ್ಕಿಂತ 3 kg ಜಾಸ್ತಿ ರಮೇಶ್ ಇರಬೇಕು. ಸೊ 3 ಟೋಟಲ್ ಮಾಡಿದಾಗ 106 ಬರಬೇಕು. ಇದು ತುಂಬಾ ಲೇಟ್ ಆಗುತ್ತೆ ಪ್ರೋಸೆಸ್. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ತರ ಎಕ್ಸ್ ನಲ್ಲಿ ಬರ್ಕೊಳ್ತೀವಿ. ನೋಡಿ, ನಾವೇನಾದ್ರೂ ಆನ್ಸರ್ ಕಡೆಯಿಂದ ಹೋದ್ರೆ ಎಷ್ಟು ಲೇಟ್ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ. ಈಗ ನಮಗೆ ಬೇಕಾಗಿರೋದು ಶರತ್ನ ತೂಕ. ಫಸ್ಟ್ ನಾವು ಶರತ್ನ ತೂಕ ಏನಾದ್ರೂ 33 ಇದ್ರೆ, ಒಂದ್ ವೇಳೆ 33 ಇದ್ರೆ, ದೆನ್ ನೋಡಿ ಅವ್ರು ಏನ್ ಹೇಳ್ತಾರೆ, ಶರತ್ ವೇಟ್ ಈಸ್ 2 kg ಲೆಸ್ ದ್ಯಾನ್ ಕುಮಾರ್ ಅಂತ ಹೇಳ್ತಾರೆ. ಇದು ಶರತ್ ವೇಟ್ ಏನಾದ್ರು ಆದ್ರೆ ಕುಮಾರ್ದು ಏನಾಗುತ್ತೆ 2 kg ಜಾಸ್ತಿ ಆಗುತ್ತೆ. ಶರತ್ದೇ ಕಡಿಮೆ ಇರೋದು, ಹಾಗಾದ್ರೆ ಕುಮಾರ್ದು 35 ಆಗುತ್ತೆ. ಹಾಗಾದ್ರೆ ರಮೇಶ್ದು ಏನಾಗುತ್ತೆ 35 ಗಿನ್ನ 3 kg ಜಾಸ್ತಿ ಆಗುತ್ತೆ, 38 ಆಗುತ್ತೆ. ಈ 3 ಆಡ್ ಮಾಡಿದ್ರೆ ನಮಗೆ 106 ಬರಬೇಕು. ಸೊ 106 ಬರ್ತಿದೆ ಅಂತಂದ್ರೆ ಅವಾಗ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇಲ್ಲ ಅಂದ್ರೆ ರಾಂಗ್ ಅಂತ. ಚೆಕ್ ಮಾಡೋಣ. 16 1 ಕ್ಯಾರಿ, ಎಸ್ ಬರ್ತಾ ಇದೆ. ಹಾಗಾದ್ರೆ ಆನ್ಸರ್ 33ನೇ. ಅದೇ ಒಂದ್ ವೇಳೆ ಫಸ್ಟ್ ಆನ್ಸರ್ 35 ತಗೊಂಡ್ರೆ, ನೋಡಿ ಶರತ್ ವೇಟ್ ಏನಾದ್ರು 35 ತಗೊಂಡ್ರೆ ಕುಮಾರ್ದ್ ವೇಟ್ ಏನಾಗುತ್ತೆ ಅವಾಗ 37 ಆಗುತ್ತೆ. ಆಮೇಲೆ ರಮೇಶ್ ವೇಟ್ ಏನಾಗುತ್ತೆ ಕುಮಾರ್ ವೇಟಿಗಿನ್ನ 3 kg ಜಾಸ್ತಿ, ಹಾಗಾದ್ರೆ 40 kg ಆಗುತ್ತೆ. ಇವು 3 ಆಡ್ ಮಾಡಿದಾಗ ನಮಗೆ 106 ಬರೋದಿಲ್ಲ. ನೋಡಿ ಲಾಸ್ಟ್ ಡಿಜಿಟ್ 2 ಬರ್ತಾ ಇದೆ. ಹಾಗಾದ್ರೆ ಇದೊಂದು ಆನ್ಸರ್ ಅಲ್ಲ. ಹೌದಾ? ಈಗ ನಾವು ಈ ಕಡೆಯಿಂದ ಆನ್ಸರ್ ಕಡೆಯಿಂದ ಹೋಗಿ ಸಾಲ್ವ್ ಮಾಡಿದ್ವಿ, ಎಕ್ಸ್ ಕಡೆಯಿಂದನೂ ಕೂಡ ಹೋಗಿ ಸಾಲ್ವ್ ಮಾಡಬಹುದು. ಅದು ಈಸಿ ಮೆಥಡ್. ಹೇಗೆ ಅಂತಂದ್ರೆ ನೋಡಿ, ರಮೇಶ್ ವೆಯ್ಟ್ ನಮಗೆ ಗೊತ್ತಿಲ್ಲ, ಕುಮಾರ್ ವೆಯ್ಟ್ ಗೆ ಕಂಪ್ಯಾರಿಸನ್ ಮಾಡಿರೋದ್ರಿಂದ ಕುಮಾರ್ ವೆಯ್ಟ್ ಅನ್ನ ಎಕ್ಸ್ ಅಂತ ಬರ್ಕೊಂಡ್ವಿ. ರಮೇಶ್ ವೆಯ್ಟ್ +3 ಅಂಡ್ ಶರತ್ ವೆಯ್ಟ್ ಎಕ್ಸ್ -2. ಸೊ ಟೋಟಲ್ ವೆಯ್ಟ್ ಕೊಟ್ಟಿದ್ದಾರೆ. ಟೋಟಲ್ ವೆಯ್ಟ್ ಎಲ್ಲರದು ಸೇರಿ 106 kg. ಹಾಗಾದ್ರೆ ಕುಮಾರ್ ಪ್ಲಸ್ ರಮೇಶ್ ಪ್ಲಸ್ ಶರತ್ is equal to 106. So Kumar weight is x ಅಂತ ಬರ್ಕೊಂಡೆ, ಪ್ಲಸ್ ರಮೇಶ್ is x +3 ಪ್ಲಸ್ ಶರತ್ is x -2 is equal to 106. So x 3x ಪ್ಲಸ್ ನೋಡಿ ಇಲ್ಲಿ +3 -2, +3 ಮತ್ತೆ -2 ಇದೆ. ಆನ್ಸರ್ ಏನಾಗುತ್ತೆ? +3 ಮತ್ತೆ -2 ಇದ್ದಾಗ ಫಸ್ಟ್ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ವಿರಾಟ್ ಗೌಡ ಹೇಳಿ, +3 ಮತ್ತೆ -2 ಇದ್ರೆ ಏನ್ ಮಾಡ್ತೀರಾ? ಫಸ್ಟ್ ಅಡಿಷನ್ ಮಾಡ್ತೀರಾ, ಸಬ್ಟ್ರಾಕ್ಟ್ ಮಾಡ್ತೀರಾ? ಸಬ್ಟ್ರಾಕ್ಟ್ ಮಾಡ್ತೀವಿ ಸರ್. ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ. ಇವಾಗ -1 ಬರೆಯೋಣ ಅಥವಾ +1 ಬರೆಯೋಣ? +1 ಸರ್. ಯಾಕೆ ಅಂದ್ರೆ 3 ಗ್ರೇಟರ್ ಡಿಜಿಟ್ ಇದೆ, 3 ಗೆ ಪ್ಲಸ್ ಇದೆ ಸರ್, ಅದಕ್ಕೆ. ಆಯ್ತು, ವೆರಿ ಗುಡ್. 3x + 1 is equal to 106. ಸೊ ಹಾಗಾದ್ರೆ ಇಲ್ಲಿ ಇವಾಗ 1 ಆ ಕಡೆ ಕಳಿಸ್ಬೇಕಲ್ವಾ ನಾವು. ಸೊ x is equal to 106 + 1 ಡಿವೈಡೆಡ್ ಬೈ 3 ಮಾಡಬೇಕು. ಸಾರಿ, ಇಲ್ಲಿ +1 ಇರೋದು ಆ ಕಡೆ ಹೋದ್ರೆ -1 ಆಗುತ್ತೆ. ಸೊ x is equal to 105 ಡಿವೈಡೆಡ್ ಬೈ 3.
ಈಗ ಇದನ್ನ 3 ಇಂದ ನಾವು ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿದ್ರೆ x ನ ವ್ಯಾಲ್ಯೂ ನಮಗೆ 35 ಅಂತ ಗೊತ್ತಾಗುತ್ತೆ. ಹೌದಾ? ನೋಡಿ 105 ಡಿವೈಡೆಡ್ ಬೈ 3, 3 is 9, 1 remaining, 3 5 x ಅಂದ್ರೆ 35 ಆನ್ಸರ್ ಹಾಕ್ಬೋಣ ವಿರಾಟ್? ಇಲ್ಲ ಸರ್. ಮತ್ತೆ ಬಂದಿದೆಯಲ್ಲ ಆನ್ಸರ್ ನಮಗೆ 35 ಅಂತ. ನಾವು 2 ಮೈನಸ್ ಮಾಡ್ಬೇಕು ಸರ್ ಶರತ್ ವೇಟ್ ಸಿಗಕ್ಕೆ. ಅವ್ರು ಕೇಳಿರೋದು ಶರತ್ ವೇಟ್, ಹಾಗಾಗಿ x ಗಿಂತ 2 ಕಡಿಮೆ ಇರಬೇಕು. ಸೊ 2 ಲೆಸ್ ಮಾಡ್ಬೇಕಲ್ವಾ? 2 ಲೆಸ್ ಮಾಡಿದ್ರೆ 33 ಆಗುತ್ತೆ. ಸೊ 33 is the right answer. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಸಂಖ್ಯೆಯ 2 ಅಂಕಿಗಳ ಮೊತ್ತ 12. ಆ ಸಂಖ್ಯೆಗೆ 50, ಆ ಸಂಖ್ಯೆಯಿಂದ ಅಂತ ಹಾಕ್ಬೇಕಿತ್ತು, ಇಲ್ಲಿ ಆ ಸಂಖ್ಯೆಗೆ ಆಗ್ಬಿಟ್ಟಿದೆ. ಆ ಸಂಖ್ಯೆಯಿಂದ 54 ಕಳೆದರೆ ಆ ಸಂಖ್ಯೆ ಅಂಕ ಬದಲಾಗುತ್ತವೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು? ಇದೇ ತರ ಕ್ವಶನ್ ಮೊನ್ನೆ ಸಾಲ್ವ್ ಮಾಡಿಸಿದ್ದೆ. ಎಷ್ಟು ಜನ ಇದನ್ನ ಕರೆಕ್ಟ್ ಆಗಿ ಮಾಡಿದ್ರಿ? ಅನಲೈಸ್ ಮಾಡಿ. ಸರ್ ನಮಗೆ ನೋಡಿದ ತಕ್ಷಣ ಗೊತ್ತಾಯ್ತು, ಮಾಡ್ಬಿಟ್ವಿ ಸರ್ ಅನ್ನೋರು. ಬೆನಕ, ಧನ್ವಿತ್ತು, ಸನ್ನಿಧಿ, ಆರಾಧ್ಯ, ಪರವಾಗಿಲ್ಲ, ಎಷ್ಟು ಜನ ಕರೆಕ್ಟ್ ಆಗಿ ಮಾಡ್ಬಿಟ್ರಾ? ಶ್ರೀಶಾ, ತಿಲಕ್, ಓಕೆ, ವೇದಾಂತ್, ಪ್ರಿಯಾ, ಅಶ್ವಿನ್, ಸುಷ್ಮಾ, ರಚ್ಚುತ್, ಉವೀಕ್ಷಾ ಹೇಳು ನೋಡೋಣ, ಹೇಗ್ ಸಾಲ್ವ್ ಮಾಡಿದೆ ಇದನ್ನ? ನೀನ್ ಹೆಂಗ್ ಮಾಡಿದೆ ಅದನ್ನ ಹೇಳ್ತಾ ಹೋಗು, ನಾವು ಅದೇ ತರ ಮಾಡೋಣ. ಸರ್ 9 + 3. ಅಲ್ಲಮ್ಮ, ನೀನು ನನಗೆ ಫಸ್ಟೇ ಇದೇ ಆನ್ಸರ್ ಅಂತ ಗೊತ್ತಾಗ್ಬಿಡ್ತಾ? ನಾವು ಇದನ್ನ ತಗೊಂಬೇಕು ತಾನೆ ಫಸ್ಟ್? ಎಸ್ ಸರ್. ಇದನ್ನ ನೋಡಿದ ತಕ್ಷಣ ಹೇಳ್ಬೋದು ಇದು ಆನ್ಸರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಹೌದಾ? ಎಸ್ ಸರ್. ಹೆಂಗ್ ಹೇಳ್ತೀರಾ? ಇವೆರಡನ್ನು ಆಡ್ ಮಾಡಿದ್ರೆ 12 ಬರ್ತಿದ್ಯಲ್ಲ, ಬರ್ತಿದ್ಯಾ? ನೋ ಸರ್. ಬರ್ತಾ ಇಲ್ಲ. ಹಾಗಾದ್ರೆ ಇದು ಆನ್ಸರೇ ಅಲ್ಲ. ಯಾಕೆಂದ್ರೆ ಅವ್ರು ಹೇಳ್ತಾರೆ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎ 2 ನಂಬರ್ ಇಸ್ 12 ಅಂತ. ಅಂದ್ರೆ 2 ಅಂಕಿಗಳನ್ನ ಕೂಡಿದ್ರೆ 12 ಬರಬೇಕು. ಸೊ ಇದ್ರಲ್ಲಿ 12 ಬರ್ತಾನೆ ಇಲ್ಲ. ಫಸ್ಟ್ ಇದನ್ನ ತೆಗೆದು ಹಾಕ್ಬಿಡಿ. ಆಮೇಲೆ ಇವೆರಡನ್ನು ಆಡ್ ಮಾಡಿದ್ರು 12 ಬರಲ್ಲ. ಫಸ್ಟ್ ಇದನ್ನು ತೆಗೆದು ಹಾಕ್ಬಿಡಿ. ಇನ್ನು ಉಳ್ಕೊಳ್ಳೋದು ಎರಡೇ ಆನ್ಸರ್. 93 ಉಳ್ಕೊಳ್ಳುತ್ತೆ, ಇನ್ನೊಂದು 39 ಉಳ್ಕೊಳ್ಳುತ್ತೆ. ಸೊ ಇವನ್ನೆರಡನ್ನು ವಿತೌಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ದೇನೆ ನೋಡಿದ ತಕ್ಷಣ ಹೇಳ್ಬಹುದು ಇದು ಕೂಡ ಆನ್ಸರ್ ಅಲ್ಲ ಅಂತ ಹೇಳಿ. ಹೇಗೆ ಉವೀಕ್ಷಾ, ಹೇಗೆ ಹೇಳ್ತೀರಾ? ಸರ್ 39 ಮೈನಸ್ 54 ಮಾಡಿದಾಗ ರಿವರ್ಸ್ ಆಗಲ್ಲ. ರಿವರ್ಸ್ ಆಗೋದಲ್ಲ, ನೀವು ಸಬ್ಟ್ರಾಕ್ಟೇ ಮಾಡಕ್ಕಾಗಲ್ವಲ್ಲಮ್ಮ. ಎಲ್ಲಿ ಸಬ್ಟ್ರಾಕ್ಟ್ ಮಾಡ್ತೀರಾ? ಸೊ ಇದೇ ದೊಡ್ಡ ನಂಬರ್, ಇದು ಚಿಕ್ಕ ನಂಬರ್. 39 ಇಂದ 54 ನಾವು ಸಬ್ಟ್ರಾಕ್ಟ್ ಮಾಡಕ್ಕೆ ಆಗಲ್ಲ. ಹಾಗಾಗಿ 39 ಅಂತೂ ಆನ್ಸರ್ ಅಲ್ಲ. ಸೊ 93 ಇಸ್ ದ ಆನ್ಸರ್. ಸೊ ಇಲ್ಲಿ ಹೇಗೆ ನಾವು ಇವಾಗ ಸಾಲ್ವ್ ಮಾಡ್ಬೇಕು? ಇವಾಗ ಉವೀಕ್ಷಾ ಹೇಳ್ತೀಯಾ 93 ಅನ್ನೋದು ಫಸ್ಟ್ ಕಂಡೀಷನ್ ಪಾಸ್ ಆಗ್ತಿದ್ಯಾ? 9 + 3 = 12. ಅಂದ್ರೆ ಸಮ್ ಆಫ್ ದ ಡಿಜಿಟ್ಸ್ 12 ಬರ್ತಾ ಇದೆ, ಕರೆಕ್ಟ್ ಇದೆ. ನೆಕ್ಸ್ಟ್ ಕಂಡೀಷನ್ ಏನ್ ಹೇಳ್ತಾರೆ ಉವೀಕ್ಷಾ ಅವರು? ಸರ್ ಮೈನಸ್ ಮಾಡಬೇಕು. 54 ನ ಮೈನಸ್ ಮಾಡಬೇಕು, ಅಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಸಬ್ಟ್ರಾಕ್ಟ್ ಮಾಡಿದಾಗ 13 ಅಲ್ಲಿ 4 ಹೋದ್ರೆ 9, ಇಲ್ಲಿ 8 ಇದೆ. 8 ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 5 ಸಬ್ಟ್ರಾಕ್ಟ್ ಮಾಡಿದ್ರೆ 3. ನೋಡಿ 93 ಇದು ರಿವರ್ಸ್ ಆಗಿದೆ, 39 ಅಂತ ಆಗಿದೆ. ಸೊ ಅವ್ರು ಹೇಳ್ತಾರೆ 54 ನ ಸಬ್ಟ್ರಾಕ್ಟ್ ಮಾಡಿದಾಗ ರಿವರ್ಸ್ ಆಗ್ಬೇಕು ಅಂತ. ಸೊ ರಿವರ್ಸ್ ಆಗಿದೆ, ಹಾಗಾಗಿ 93 ಇಸ್ ದ ರೈಟ್ ಆನ್ಸರ್. ಕೆಲವರು ಏನ್ ಮಾಡಿದ್ದಾರೆ, ಸರ್ ಹೇಳ್ಕೊಟ್ಟಿದ್ರು ಯಾಡ್ ಮಾಡ್ಲಿಕ್ಕೆ. ಸೊ 39 54 ಯಾಡ್ ಮಾಡ್ತೀವಿ, 93 ಆಗ್ಬಿಡುತ್ತೆ, 39 ಅಂತ ಹಾಕಿದ್ದಾರೆ. ನಾವಿಲ್ಲಿ ಯಾಡ್ ಮಾಡ್ಲಿಕ್ಕೆ ಹೇಳಿಲ್ಲ, ಸಬ್ಟ್ರಾಕ್ಟ್ ಮಾಡಕ್ ಹೇಳಿದೀವಿ. ಹಾಗಾಗಿ ನೀವು ಗ್ರೇಟೆಸ್ಟ್ ನಂಬರ್ ನ ಹಾಕ್ಬೇಕಿತ್ತು. ಸೊ ತುಂಬಾ ಜನ ಅದಕ್ಕೆ 39 ಅಂತ ಹಾಕಿದ್ದಾರೆ. ಯಾಕೆಂದ್ರೆ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ಎಲ್ಲವೂ ಯಾಡ್ ಮಾಡೋ ತರನೇ ಇದ್ವು. ಬಟ್ ಈ ಕ್ವಶನ್ ಅಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡ್ಬೇಕು ಅಂತ ಹೇಳಿದೀವಿ. ಹಾಗಾಗಿ 93 ಇಸ್ ದ ರೈಟ್ ಆನ್ಸರ್. ದ ಕಾಸ್ಟ್ ಆಫ್ ಅ ಡಜನ್ ಹೆಡ್ಫೋನ್ಸ್. ದೀಪ್ತಿ, 1 ಡಜನ್ ಅಂದ್ರೆ ಎಷ್ಟಮ್ಮ ದೀಪ್ತಿ? 12. ವೆರಿ ಗುಡ್. 1 ಡಜನ್ ಅಂದ್ರೆ 12. ಹಾಗಾದ್ರೆ 12 ಹೆಡ್ಫೋನ್ಸ್ ನ ಕಾಸ್ಟ್ ಇಷ್ಟು ಅಂತ ಕೊಟ್ಟಿದ್ದಾರೆ ನಮಗೆ, ಆಯ್ತಾ? ಸುಮಂತ್ ವಾಂಟ್ಸ್ ಟು ಬೈ 5 ಹೆಡ್ಫೋನ್ಸ್. ಫೈಂಡ್ ದ ಅಮೌಂಟ್ ಟು ಬಿ ಪೇಯ್ಡ್. ಏನ್ ಮಾಡ್ಬೇಕು? 1 ಡಜನ್ ಹೆಡ್ಫೋನ್ ಬೆಲೆ ಕೊಟ್ಟಿದ್ದಾರೆ. ಸುಮಂತ್ ಅನ್ನೋನು 5 ಹೆಡ್ಫೋನ್ ಗಳನ್ನ ತಗೋಬೇಕು.
ಏನು ಮಾಡಿದ್ರೆ ಸಿಗುತ್ತೆ ದೀಪ್ತಿ ನಮಗೆ ಆನ್ಸರು? ದೀಪ್ತಿ ದೀಪ್ತಿ ನಾನು ಆನ್ಸರ್ ಕೇಳ್ತಾ ಇಲ್ಲ ನಿನಗೆ. ಏನ್ ಹೇಳ್ಬೇಕು ಅಂದ್ರೆ ಸರ್ ಇಲ್ಲಿ 12 ಹೆಡ್ಫೋನ್ಸ್ ನ ಕಾಸ್ಟ್ ಕೊಟ್ಟಿದ್ದಾರೆ 78,564 ಅಂತ ಹೇಳಿ. ನಮಗೆ ಒಂದ್ ಹೆಡ್ಫೋನ್ ಎಷ್ಟು ಅಂತ ಫಸ್ಟ್ ನಾವು ಹುಡುಕ್ಬೇಕು. ಹಾಗಾಗಿ 12 ಇಂದ ನಾವು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ನಮಗೆ ಒಂದ್ ಹೆಡ್ಫೋನ್ ಎಷ್ಟು ಅಂತ ಸಿಗುತ್ತೆ ನೋಡಿ. ಇಲ್ಲಿ ಆನ್ಸರ್ ಕೊಟ್ಟಿರೋದು ಹೇಗೆ ಅಂದ್ರೆ 12 ಹೆಡ್ಫೋನ್ಸ್ is equal to 78,564. ಸೊ ಒನ್ ಹೆಡ್ಫೋನ್ ಬೇಕು ನಮಗೆ. ಸೊ 12 ಆ ಕಡೆ ಕಳಿಸಿದ್ರೆ ಅದೇನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. ಹೌದಾ? ಡಿವೈಡೆಡ್ ಬೈ 12. ಸೊ ನಾವು 12 ಇಂದ ಇದನ್ನ 78,564 ನ ಡಿವೈಡ್ ಮಾಡ್ತೀವಿ. 12 6 are 72, 6 remaining. 12 5s are 60, 5 remaining. 12 4s are 48. 8 remaining, 4. 12 7s are 84. ಸೊ ಒಂದು ಹೆಡ್ಫೋನ್ ನ ಕಾಸ್ಟ್ ನಮಗೆ ಸಿಕ್ತಿವಾಗ ಅಂದ್ರೆ ಒಂದ್ ಹೆಡ್ಫೋನ್ಗೆ 6,547 rupees. ಸೊ ನಮಗೆ ಬೇಕಾಗಿರೋದು ಆನ್ಸರೇ ಬರ್ತಾ ಇಲ್ಲ ಇಲ್ಲಿ ಆನ್ಸರೇ ಸಿಗ್ಲಿಲ್ಲ. ಏನ್ ಮಾಡೋಣ ದೀಪ್ತಿ? ಡಿವೈಡ್ ಮಾಡಾಯ್ತು, ಆನ್ಸರ್ ಸಿಗ್ತಾ ಇಲ್ಲ. ತಪ್ಪು ಮಾಡಿದೀವ ಅಥವಾ ಅವರೇ ತಪ್ಪು ಕೊಟ್ಬಿಟ್ಟಿದಾರಲ್ಲ? ನಿಹಾಲ್ ತಪ್ಪು ಕೊಟ್ಟಿದಾರ? ನಿಹಾಲ್ ಅವರು ಆನ್ಸರ್ ಇಷ್ಟು ಬರ್ತಾ ಇಲ್ಲ. ಹೌದು ಸರ್. ನಿಹಾಲ್ ತಪ್ಪು ಕೊಟ್ಟಿದಾರಲ್ಲ? ಹೌದು ಸರ್. ಹೌದು ತಪ್ಪು ಕೊಟ್ಟಿದ್ದಾರೆ. ನೀನ್ ಅದನ್ನ ಮಾಡಿಲ್ಲ ಅನ್ಸುತ್ತೆ. ಹಂಗಾದ್ರೆ ತಪ್ಪು ಕೊಟ್ಟಿದ್ದಾರೆ ಅನ್ಸುತ್ತೆ. ಡಿಂಪನ ತಪ್ಪು ಕೊಟ್ಟಿದಾರಾ? ಡಿಂಪನ ಸರ್ 5 ಹೆಡ್ಫೋನ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 5 ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. 5 ಇಂದ ಯಾಕೆ ಮಲ್ಟಿಪಲ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಸರ್ ಕೇಳಿರೋದು ಅವ್ರು ಕೇಳಿರೋದು 5 ಹೆಡ್ಫೋನ್, ಒಂದ್ ಹೆಡ್ಫೋನಿಗಲ್ಲ. ಸುಮಂತ್ ವಾಂಟ್ಸ್ ಟು ಬೈ 5 ಹೆಡ್ಫೋನ್ಸ್. ಹಾಗಾದ್ರೆ 5 ಇಂದ ಮಲ್ಟಿಪಲ್ ಮಾಡಿದ್ರೆ ನಮಗೆ ಸಿಕ್ಬಿಡುತ್ತೆ. 5 4s are 23, 2 5 5s are 25 plus 2 27, 5 6 are 30 plus 2 32. So answer is 32,735 is the right answer. ಓಕೆನಾ? ಈ ತರ ಮಾಡ್ಬೇಕು. ನಿಹಾಲ್ ತಪ್ಪು ಕೊಟ್ಟಿಲ್ಲ, ಯಾವ ಲೆಕ್ಕನೂ ಕೂಡ ತಪ್ಪು ಕೊಟ್ಟಿರೋದಿಲ್ಲ. ಅಂಡ್ ದಿಸ್ ವಾಸ್ ದ ಲೆಂಥಿಯೆಸ್ಟ್ ಕ್ವಶನ್. ಸೊ ಇದಕ್ಕೆ ಕನ್ನಡದಲ್ಲಿ ಹಾಕ್ಲಿಕ್ಕೆ ಅಲ್ಲಿ ಜಾಗನೇ ಸಾಕಾಗ್ಲಿಲ್ಲ. ನಾವು ಸಪರೇಟ್ ಕಳಿಸಿದ್ವಿ ನಿಮಗೆ ಈ ಕ್ವಶನ್ ನ. ಇದು ಹೇಳ್ತಾ ಇದೆ ಐ ಆಮ್ ಅ 5 digit ಈವನ್ ನಂಬರ್ ಅಂತ. ಯಾವ್ದೋ ಒಂದು 5 digit ಈವನ್ ನಂಬರ್. ಐ ಹ್ಯಾವ್ ಅ 9 at my 10th place. ಅಂದ್ರೆ ಯಾವ್ಯಾವ ಪ್ಲೇಸ್ ಅಲ್ಲಿ ಏನೇನಿದೆ ಅಂತ ಅದೇ ಹೇಳ್ತಾ ಇದೆ. ಇದೊಂದು ಮಾತಾಡ್ತಿರೋದು. ಸೊ 1 2 3. ಸೊ 5 digits ಈವನ್ ನಂಬರ್ ಅಂದ ತಕ್ಷಣ ನಾವು ಒಂದು ಇದರಲ್ಲಿ ಆಪ್ಷನ್ ಅಲ್ಲ ಅಂತ ತೆಗೆದು ಹಾಕ್ಬಹುದು. ಆರಾಧ್ಯ, ವಿಚ್ ಈಸ್ ನಾಟ್ among 4 options, which is not a wrong answer. First wrong answer, we can eliminate that one. ಯಾವ್ದನ್ನ ಎಲಿಮಿನೇಟ್ ಮಾಡಬಹುದು ಆರಾಧ್ಯ? ಪೂರ್ವಿಕಾ, ಯಾವ್ದನ್ನ ಎಲಿಮಿನೇಟ್ ಮಾಡ್ಬೋದಮ್ಮ ಆನ್ಸರ್ ಅಲ್ಲ ಅಂತ ಫಸ್ಟ್ ಸೆಂಟೆನ್ಸ್ ಓದಿದ ತಕ್ಷಣ? ಪೂರ್ವಿಕಾ GL. ಮೋಹಿತ್ ಮಾಡ್ಕೊಡು, ಹೇಳ ನೋಡೋಣ ಮೋಹಿತ್. ಯಾವ್ದನ್ನ ನಾವು ಎಲಿಮಿನೇಟ್ ಮಾಡ್ಬೋದು ಆನ್ಸರ್ ಅಲ್ಲ ಅಂತ ನೋಡಿದ ತಕ್ಷಣ?
ನಾನು 5 ಅಂಕಿಯ ಸಮಸಂಖ್ಯೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇದರಲ್ಲಿ ಯಾವುದು 5 ಅಂಕಿಯ ಸಮಸಂಖ್ಯೆ ಅಲ್ಲ ಅಂತ ಗೊತ್ತಾಗ್ಬಿಡುತ್ತಲ್ವಾ? ಯಮುನಾ ನೋಡೋಣ, ಹೇಳಿ ನೋಡೋಣ, ನೀವು ಯಾವುದು ಫಸ್ಟ್ ರಾಂಗ್ ಆನ್ಸರ್ ಅಂತ ತೆಗಿತೀರಾ? ನೀವು ಮಾಡ್ಬೇಕಾಗಿರೋದು ಆಪ್ಷನ್ ಸಿ. ನೀವು ಮಾಡ್ಬೇಕಾಗಿರೋದು ಎಕ್ಸಾಮ್ ಅಲ್ಲೂ ಇದೇ ಕೆಲಸ. ಫಸ್ಟ್ ಇದು ರಾಂಗ್ ಆನ್ಸರ್ ಅಂತ ತೆಗೆದ್ಬಿಡಿ. ಯಾಕೆ ಅಂದ್ರೆ ಇಟ್ ಈಸ್ ಎ ಆಡ್ ನಂಬರ್, ಇದೊಂದು ಬೆಸ ಸಂಖ್ಯೆ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಹೋಗಿ. ನೆಕ್ಸ್ಟ್, ನನ್ನ ಸ್ಥಾನದಲ್ಲಿ 9 ಇದೆ, ನೀವೇ ಬರ್ಕೊಳ್ಳಿ. ಹಾಗಾದ್ರೆ ಐ ಹ್ಯಾವ್ ಅ 9 ಅಟ್ ಮೈ 10th ಪ್ಲೇಸ್. ಇಲ್ಲಿ 9 ಅಲ್ಲಿ 10 ಪ್ಲೇಸ್ ಅಲ್ಲಿ 9 ಇದೆಯಂತೆ ನೋಡಿ. ಇದು 1st ಪ್ಲೇಸ್, ಇದು 10 ಪ್ಲೇಸ್, 100 ಪ್ಲೇಸ್, 1000 ಪ್ಲೇಸ್, 10,000 ಪ್ಲೇಸ್. ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ, 1000 ಸ್ಥಾನ, 10,000 ಸ್ಥಾನ. 10ರ ಸ್ಥಾನದಲ್ಲಿ 9 ಇದೆ, ಬರ್ಕೊಂಡೆ. The digit at the 10,000 place is 3 less than the digit at the 10th place. ಅಂದ್ರೆ 10ರ ಸ್ಥಾನದಲ್ಲಿ ಎಷ್ಟಿದೆಯೋ ಅದಕ್ಕಿಂತ 3 ಕಡಿಮೆ ಇದೆ 10,000 ಸ್ಥಾನದಲ್ಲಿ. ಸೊ ಹಾಗಾದ್ರೆ 3ನ್ನ ಕಡಿಮೆ ಮಾಡಿದ್ರೆ 6. ಹಾಗಾದ್ರೆ 10,000 ಸ್ಥಾನದಲ್ಲಿ 6 ಇದೆ ಅಂತ ಆಯ್ತು. ಓಕೆ, ನೆಕ್ಸ್ಟ್ ಹಂಗೆ ಮುಂದಕ್ಕೆ ಹೋಗೋಣ. 100ರ ಸ್ಥಾನದಲ್ಲಿರುವ ಅಂಕಿ 10,000 ಸ್ಥಾನದಲ್ಲಿರುವ ಅಂಕಿಯ ಅರ್ಧವಾಗಿದೆ. ಅಂದ್ರೆ 100ರ ಸ್ಥಾನ ಅಂದ್ರೆ ಯಾವುದು? ಇದು. ಸೊ 100 ಪ್ಲೇಸ್, ದ ಡಿಜಿಟ್ ಅಟ್ ದ 100th ಪ್ಲೇಸ್ ಇಸ್ ಆಫ್ ದ ವ್ಯಾಲ್ಯೂ ಆಫ್ ದ ಡಿಜಿಟ್ ಇನ್ ದ 10,000 ಪ್ಲೇಸ್. ಹಾಗಾದ್ರೆ ಇದ್ರಲ್ಲಿ ಎಷ್ಟಿದೆಯೋ ಇದ್ರಲ್ಲಿ ಅರ್ಧ ಮಾಡಿದ್ರೆ, ಸೊ 6ನ್ನ ಅರ್ಧ ಮಾಡೋದು ಅಂದ್ರೆ ಏನು? 3 ಅಂತ ಡಿವೈಡ್ ಮಾಡೋದು. ಹಾಗಾದ್ರೆ 100 ಪ್ಲೇಸ್ ಅಲ್ಲಿ 3 ಇದೆ ಅಂತ ಆಯ್ತು. ಸೊ ಹಾಗಾದ್ರೆ 100 ಪ್ಲೇಸ್ ಅಲ್ಲಿ ಇಲ್ಲಿ 3 ಇಲ್ಲ, ಇದನ್ನ ಎಲಿಮಿನೇಟ್ ಮಾಡಬಹುದು. ಇವೆರಡೇ ಆನ್ಸರ್ ಆಗಿರುತ್ತೆ. ಸೊ ಲಾಸ್ಟ್ ಸ್ಟೆಪ್ ಇನ್ನೊಂದು ನೋಡೋಣ. 10,000 ಆಯ್ತು. 1000ದ ಸ್ಥಾನದಲ್ಲಿರುವ ಅಂಕಿ ಅಂದ್ರೆ ದ ಹಾಫ್ ಆಫ್ ದ ವ್ಯಾಲ್ಯೂ ಆಫ್ ಆಯ್ತಲ್ವಾ? ದ ಡಿಜಿಟ್ ಅಟ್ ದ 1000 ಪ್ಲೇಸ್ ಇಸ್ ಡಬಲ್ ದ ಡಿಜಿಟ್ ಅಟ್ ದ 1th ಪ್ಲೇಸ್. 1 ಪ್ಲೇಸ್ ಅಲ್ಲಿ ಎಷ್ಟಿದೆಯೋ ಅದ್ರ ಡಬಲ್ ಇಲ್ಲಿದೆಯಂತೆ. ಹಾಗಾದ್ರೆ ಇಲ್ಲಿ 4 ಇದೆ, ಇಲ್ಲಿ 8 ಇದೆ. ಹಾಗಾದ್ರೆ ದಿಸ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಏನಾಗಿದೆ? ಉಲ್ಟಾ ಆಗ್ಬಿಟ್ಟಿದೆ ನೋಡಿ. ಇಲ್ಲಿ 2 ಇದ್ರೆ ಇಲ್ಲಿ 4 ಇರ್ಬೇಕಿತ್ತು, ಅವಾಗ ಇದು ಆನ್ಸರ್ ಆಗ್ತಿತ್ತು. ಇವೆರಡು ಆನ್ಸರ್ ಅಲ್ಲ ಅಂತ ನಾವು ಮೊದಲೇ ತಿಳಿದ್ಬಿಟ್ಟಿದೀವಿ. ಸೊ ಹಾಗಾದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ 4 ಇದೆ ಅಂದ್ರೆ ಇಲ್ಲಿ 8 ಇರಬೇಕು. ಸೊ ಆನ್ಸರ್ ಇಸ್ 68,394. ಸೊ ಇದು ಒಂದು ನಂಬರ್ ಮಾತಾಡ್ತಿರೋದು. ಆ ನಂಬರ್ ಅಲ್ಲಿ ಯಾವ್ಯಾವ ಡಿಜಿಟ್ ಅಲ್ಲಿ ಯಾವ್ಯಾವ ನಂಬರ್ ಇದೆ ಅಂತ ಅದು ಹೇಳ್ತಾ ಇದೆ. ಆ ನಂಬರ್ ನ ನೀವು ಬರ್ಕೊಂಡು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಸೊ ದೀಸ್ ಆಲ್ 15 ಕ್ವಶನ್ಸ್ ನಾನು ಸಾಲ್ವ್ ಮಾಡಿದ್ದೀನಿ. ಇನ್ನೊಮ್ಮೆ ಸರ್ ಈ ಕ್ವಶನ್ ನಮಗೆ ಇನ್ನೊಂದ್ಸಲ ಹೇಳಿ. ಆಕ್ಚುಲಿ ನಾವ್ ಯಾವ್ದು ಕಷ್ಟವಾಗಿರೋ ಕ್ವಶನ್ಸ್ ಕೊಟ್ಟಿಲ್ಲ, ಎಲ್ಲ 15 ಕ್ವಶನ್ಸ್ ಈಸಿ ಇತ್ತು. ಕೆಲವರು ನೀವು ಸರಿಯಾಗಿ ಓದ್ದನೆ ಮಿಸ್ಟೇಕ್ ಮಾಡ್ಕೊಂಡು ಮಾಡಿದೀರ ಅಷ್ಟೇನೆ. ಇವಾಗ ಯಾವ ಕ್ವಶನ್ ನಾವು ಮತ್ತೆ ಸಾಲ್ವ್ ಮಾಡಬೇಕು? ನಿಹಾಲ್, ಯಾವ ಕ್ವಶನ್ ಮಾಡಬೇಕು? ನಿಹಾಲ್ ಸರ್ 14th one. 14th one. ಓಕೆ, ಇಲ್ಲಿ ಏನ್ ಹೇಳಿದ್ದಾರೆ ಅವರು? ಟೋಟಲ್ ಕಾಸ್ಟ್ ಆಫ್ 12 ಹೆಡ್ಫೋನ್ಸ್ ಕೊಟ್ಟಿದ್ದಾರೆ. 12 ಹೆಡ್ಫೋನ್ಗಳ ಬೆಲೆಯನ್ನ ಕೊಟ್ಟಿದ್ದಾರೆ. 12 ಹೆಡ್ಫೋನ್ಸ್ ಕಾಸ್ಟ್ ಟೋಟಲ್ ಕೊಟ್ಟಿದ್ದಾರೆ 78,564 ಅಂತ ಹೇಳಿ. ಆಮೇಲೆ ಕ್ವಶನ್ ಏನ್ ಕೇಳಿದ್ದಾರೆ? ವಾಟ್ ಈಸ್ ದ ಕಾಸ್ಟ್ ಆಫ್ 5 ಹೆಡ್ಫೋನ್ಸ್? ಹಾಗಾದ್ರೆ 5 ಹೆಡ್ಫೋನ್ಸ್ ನ ಕಾಸ್ಟ್ ಎಷ್ಟು? ಇಷ್ಟೇ ಕ್ವಶನ್ ಕೇಳಿರೋದು. ನಮಗೆ 12 ಹೆಡ್ಫೋನ್ ಅಂದ್ರೆ 12 ಹೆಡ್ಫೋನ್, 1 ಡಜನ್ ಅಂದ್ರೆ 12, ಅದನ್ನ ನೆನ್ಪಿಟ್ಕೋಬೇಕು ನೀವು. 12 ಹೆಡ್ಫೋನ್ಗೆ ಎಷ್ಟು ಅಂತ ಗೊತ್ತಿದೆ. ಹಾಗಾದ್ರೆ 5 ಹೆಡ್ಫೋನಿಗೆ ಬೇಕು. ಸೊ ಹಾಗಾದ್ರೆ ಫಸ್ಟ್ ನಾವು 1 ಹೆಡ್ಫೋನಿಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹಾಗಾಗಿ 12 ಇಂದ ನಾವು ಇದನ್ನ ಡಿವೈಡ್ ಮಾಡಬೇಕು. 78,564 ನ 12 ಇಂದ ಡಿವೈಡ್ ಮಾಡ್ತೀನಿ. 12 6 72 ಡಿವೈಡ್ ಮಾಡಿದಾಗ ನಮಗೆ ಒಂದು ಆನ್ಸರ್ ಸಿಗುತ್ತೆ. ಹೌದಾ? ನೋಡಿ, 12 5 60, 12 5 60, 12 4 48, 12 7 84. ನೋಡಿ, ಫಸ್ಟ್ ನಮಗೆ ಮೊದಲ ಸ್ಟೆಪ್ ಅಲ್ಲಿ 1 ಹೆಡ್ಫೋನ್ ನ ಕಾಸ್ಟ್ ಸಿಕ್ತು ನಮಗೆ. 1 ಹೆಡ್ಫೋನ್ಗೆ 6,547. ಆದ್ರೆ ಅವ್ರು ಕೇಳಿರೋದು 5 ಹೆಡ್ಫೋನ್ ಕೊಳ್ಳಲು ಎಷ್ಟು ಹಣ ಬೇಕು ಅಂತ ಹೇಳಿ. ಹಾಗಾದ್ರೆ ಇದನ್ನ ಮತ್ತೆ ನಾವು 5 ಇಂದ ಮಲ್ಟಿಪಲ್ ಮಾಡ್ಬೇಕಾಗುತ್ತೆ. 1 ಹೆಡ್ಫೋನಿಗೆ ಇಷ್ಟ ಆದ್ರೆ ಇನ್ನ 5 ಹೆಡ್ಫೋನಿಗೆ ಎಷ್ಟು?
ಸೊ ಇದನ್ನ ಮಲ್ಟಿಪಲ್ ಮಾಡಿದ್ರೆ ಆನ್ಸರ್ ಇದು ಬರುತ್ತೆ ಅಷ್ಟೇ. ನಿಹಾಲ್. ಭುವಿಕ್ ಹೇಳು. ಭುವಿಕ್, ಯಾವ ಕ್ವಶನ್ ಸಾಲ್ವ್ ಮಾಡೋಣ? ಮತ್ತೊಮ್ಮೆ ರಿಪೀಟ್. ಭುವಿಕ್, ಕೆಲವರು ಹ್ಯಾಂಡ್ ರೈಸು ಮಾಡೋದಿಲ್ಲ. ಎಲ್ಲಿ ನಮ್ಮ ಸರ್ ಮಾತಾಡಿಸ್ಬಿಡ್ತಾರೋ ನಮ್ಮನ್ನ ಅಂತೇಳಿ ಹ್ಯಾಂಡ್ ರೈಸೇ ಮಾಡೋಲ್ಲ. ಕಲ್ಪಿತಾ, ಆಮೇಲೆ ಸ್ಫೂರ್ತಿ, ಆಮೇಲೆ ತಾರಿಕಾ, ಸಾನ್ವಿಕಾ, ಇವ್ರು ಯಾರು ಕೂಡ ಹ್ಯಾಂಡ್ ರೈಸ್ ಕೂಡ ಮಾಡೋದಿಲ್ಲ. ಸರ್ ನಮ್ಮನ್ನ ಮಾತಾಡಿಸ್ಬಿಟ್ರೆ ಏನ್ ಮಾಡೋದು ಅಂತ ಹೇಳಿ. ಆಯ್ತಾ? ಫಸ್ಟ್ ಹ್ಯಾಂಡ್ ರೈಸ್ ಮಾಡೋದ್ ಕಲೀರಿ, ನಮ್ ಜೊತೆ ಮಾತಾಡಿ. ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳ್ಬೇಕಲ್ವಾ ನೀವು. ಹ್ಯಾಂಡ್ ರೈಸ್ ಮಾಡಿದವರೇ ಮತ್ತೆ ಮತ್ತೆ ಮಾಡ್ತಿರ್ತೀರಾ, ನಾವು ಅವ್ರನ್ನೇ ಮಾತಾಡಿಸ್ತೀವಿ. ಸೊ ನೀನ್ ಉಳಿದವರು ಹ್ಯಾಂಡ್ ರೈಸೇ ಮಾಡೋದಿಲ್ಲ. ಪವಿಶ್ ಹೇಳು. ಪವಿಶ್, ಯಾವ ಕ್ವಶನ್ ಸಾಲ್ವ್ ಮಾಡೋಣ? ಪವಿಶ್ ಮಾಡ್ಕೊಳ್ಳಿ. ಸರ್ 12th one. 12th one ಅರ್ಥ ಆಗಿಲ್ವಾ ನಿಮ್ಗೆ? ಎಸ್ ಸರ್. ಈ ತರ ಕ್ವಶನ್ಸ್ ತುಂಬಾ ಮಾಡಿದೀವಲ್ವಾ ನಾವು. ಆಯ್ತು ಪವಿಶ್, ನೀನೇ ನನಗೆ ಹೆಲ್ಪ್ ಮಾಡಿವಾಗ. ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ರಮೇಶ್ ಈಸ್ 3 kg ಮೋರ್ ದ್ಯಾನ್ ಇಸ್ ಫ್ರೆಂಡ್ ಕುಮಾರ್ ಅಂತ ಹೇಳಿ. ಸೊ ರಮೇಶ್ ಅನ್ನೋರು ಕುಮಾರ್ಗಿಂತ 3 kg ಜಾಸ್ತಿ ಇದ್ದಾರೆ. ಹಾಗಾದ್ರೆ ಕುಮಾರ್ ಎಷ್ಟಿದ್ದಾರೆ ಪವಿಶ್? ಕುಮಾರ್ ವೆಯ್ಟ್ ಕೊಟ್ಟಿದಾರ? ಕುಮಾರ್ದು ವೆಯ್ಟ್ ಏನಾದ್ರು ಕೊಟ್ಟಿದಾರ ಇಲ್ಲಿ? ಸರ್ ನೋ ಸರ್. ಕೊಟ್ಟಿಲ್ಲ ಅಂದ್ರೆ ಏನಂತ ಮಾಡ್ತೀಯಾ ಇವಾಗ? ಏನಂತ ಬರ್ಕೊಳ್ತೀಯಾ? ಸರ್ ಎಕ್ಸ್. ಗೊತ್ತಿಲ್ಲದನ್ನ ಎಕ್ಸ್ ಅಂತನಾರು ಬರ್ಕೋಬಹುದು, ವೈ ಅಂತನಾರು ಬರ್ಕೋಬಹುದು, ಎಂ ಅಂತನಾರು ಬರ್ಕೋಬಹುದು, ಪಿ ಅಂತನಾರು ಬರ್ಕೋಬಹುದು. ಉದಾಹರಣೆಗೆ ಪಿ ಅಂತ ಬರ್ಕೊಳ್ತೀನಿ ನಾನು. ಕುಮಾರ್ ವೆಯ್ಟು ಪಿ. ಸುಮ್ನೆ ಯಾವ್ದಾದ್ರು ಹೆಸರು ಕೊಡ್ಬೋದು ಅದಕ್ಕೆ. ಪಿ, ಕುಮಾರ್ದು ವೆಯ್ಟು ಪಿ ಇದೆ. ರಮೇಶ್ ಈಸ್ 3 kg ಮೋರ್ ದ್ಯಾನ್ ಇಸ್ ಫ್ರೆಂಡ್ ಕುಮಾರ್. ಹಾಗಾದ್ರೆ ರಮೇಶ್ ವೆಯ್ಟ್ ಎಷ್ಟಾಗುತ್ತೆ? ಸರ್ ಎಕ್ಸ್ ಪ್ಲಸ್ 3. ಎಕ್ಸ್ ಬರ್ದಿದ್ದೀನಿ ನಾನು, ಪಿ ಬರ್ದಿದ್ದೀನಲ್ವಾ ಇಲ್ಲಿ. ಹಾಗಾಗಿ ಪಿ ಪ್ಲಸ್ 3 ಅಂತ ಬರ್ಕೋಬಹುದು. ಓಕೆ, ಎಕ್ಸ್ ಅಂತ ಬರ್ದಿದ್ರೆ ಎಕ್ಸ್ ಪ್ಲಸ್ 3 ಆಯ್ತು. ಸರಿ, ಓಕೆ. ಆಮೇಲೆ ಶರತ್ ವೆಯ್ಟ್ ಈಸ್ 2 kg ಲೆಸ್ ದ್ಯಾನ್ ಕುಮಾರ್ ಅಂತ ಹೇಳ್ತಾರೆ. ಏನಂತ ಬರ್ಕೊಳ್ತೀರಾ? ಸರ್ ಎಕ್ಸ್ ಮೈನಸ್ 2. ಯಾಕೆ ಮೈನಸ್ ಬರ್ಕೊಂಡ್ರಿ? ಸರ್ ಮೈನಸ್ ಮಾಡ್ಬೇಕು. ಯಾಕೆ ಮೈನಸ್ ಮಾಡ್ಬೇಕ್ರಿ? ಯಾಕೆ ಅಂದ್ರೆ ಶರತ್ ವೆಯ್ಟು ಕುಮಾರ್ ವೆಯ್ಟ್ಗಿನ್ನ ಕಡಿಮೆ ಇದೆ ಸರ್, 2 kg ಕಡಿಮೆ ಅಂತ ಅವರೇ ಹೇಳ್ತಿದ್ದಾರೆ ನೋಡಿ, ಲೆಸ್ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಎಕ್ಸ್ ಅಲ್ಲಿ ನಾನು 2 kg ಲೆಸ್ ಮಾಡ್ತೀನಿ ಶರತ್ ವೆಯ್ಟ್ ಬೇಕು ಅಂದ್ರೆ. ಸೊ ಟೋಟಲ್ ವೆಯ್ಟ್ ಕೂಡ ಕೊಟ್ಟಿದ್ದಾರೆ, ದಟ್ ಈಸ್ 106 ಅಂತ ಹೇಳಿ. ಈಗ ಎಲ್ಲರದು ಕೂಡ ಈಕ್ವಲ್ ಆಗಿ ನಾವು ಸಾಲ್ವ್ ಮಾಡ್ತೀವಿ ಈಕ್ವೇಶನ್ ಬರ್ಕೊಂಡು. ನೋಡಿ, ಕುಮಾರ್ದು ವೆಯ್ಟು ಎಕ್ಸ್, ರಮೇಶ್ ವೆಯ್ಟು ಎಕ್ಸ್ ಪ್ಲಸ್ 3, ಮತ್ತೆ ಶರತ್ ವೆಯ್ಟು ಎಕ್ಸ್ ಮೈನಸ್ 2. ಸೊ ಎಲ್ಲರದು ಆಡ್ ಮಾಡಿದ್ರೆ ನಮಗೆ 106 kg ಬರುತ್ತೆ. ಸೊ ಫಸ್ಟ್ ನಾವು ಈ ಎಕ್ಸ್ ಪ್ಲಸ್ 3 ಮತ್ತೆ ಎಕ್ಸ್ ಮೈನಸ್ 2 ಇದೆ, ಮತ್ತೆ ಎಕ್ಸ್ ಇದೆ. ಎಕ್ಸ್ 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 ಇರೋದ್ರಿಂದ 3x ಅಂತ ಬರ್ಕೊಳ್ತೀನಿ. ಪ್ಲಸ್ 3 ಇದೆ, ಮೈನಸ್ 2 ಇದೆ. ಪ್ಲಸ್ 3 ಮೈನಸ್ 2 ಇದ್ರೆ ಏನ್ ಮಾಡ್ಬೇಕು? ಪ್ಲಸ್ ಒಂದು ಮೈನಸ್ ಇದೆ ಅಂದ್ರೆ ಆಡ್ ಮಾಡ್ಬೇಕಾ ಸಬ್ಟ್ರಾಕ್ಟ್ ಮಾಡ್ಬೇಕಾ ಪವಿಶ್? ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್? 1 ಬರುತ್ತೆ. ಮೈನಸ್ 1 ಬರೆಯೋಣ. ಸಬ್ಟ್ರಾಕ್ಟ್ ಮಾಡಿದೀವಲ್ಲ. ಪವೀಶ್, ಇಲ್ಲಿ ನೀನು ಏನಾದ್ರೂ ಮಾಡಿರು, ಆಡ್ ಮಾಡಿರು, ಸಬ್ಟ್ರಾಕ್ಟ್ ಮಾಡಿರು, ಗ್ರೇಟರ್ ನಂಬರ್ ಸಿಂಬಲ್ ಯಾವ್ದಿದೆ ಅದನ್ನೇ ಹಾಕ್ಬೇಕು. ಗ್ರೇಟರ್ ನಂಬರ್ ಯಾವ್ದು ಇಲ್ಲಿ? ಪ್ಲಸ್ ತಾನೆ? ಸಾರಿ 3 ತಾನೆ? 3 ಗ್ರೇಟರ್ ನಂಬರ್, ಅದಕ್ಕಿರೋದು ಪ್ಲಸ್, ಹಾಗಾಗಿ ಪ್ಲಸ್ ಹಾಕ್ಬೇಕು. ಸೊ ಪ್ಲಸ್ 1 ಇಸ್ ದ ಆನ್ಸರ್. ನೆಕ್ಸ್ಟ್ ಮುಂದಕ್ಕೆ 106 ಕಂಟಿನ್ಯೂ ಆಗುತ್ತೆ. ಈಗ 1 ಏನ್ ಮಾಡೋಣ ಪವೀಶ್? ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದನ್ನ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ಬೇಕು. ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಏನಾಗುತ್ತೆ? -1 ಆಗುತ್ತೆ ಕಣ್ರಿ. ನೀವ್ ಇಲ್ವಾ ಇಲ್ಲಿ ಕ್ಲಾಸ್ ಅಲ್ಲಿ? ಕೇಳಿಸ್ತಿಲ್ವಾ ನಿಮಗೆ ಪವೀಶ್? ನೀನ್ ಇವತ್ತೇ ಫಸ್ಟ್ ಕೇಳ್ತಿದ್ದೀರದ ಈ ಕ್ವಶನ್? ತುಂಬಾ ಸಲ ಮಾಡಿದೀವಲ್ವಾ ಇದನ್ನ? ಲಾಸ್ಟ್ ವೀಕ್ ಎಲ್ಲ ಅದೇ ಮಾಡಿರೋದು.
ಸೊ ಇವಾಗ ನಮಗೆ 3x is equal to 106 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 105 ಆಯ್ತು. ಸೊ x is equal to 105. ಈ 3 ಅನ್ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಏನಾಗುತ್ತೆ? +1. ಓಹೋ, ನೀನು ಗಮನ ಕೊಡ್ತಾ ಇಲ್ಲ ಪ್ರವೇಶ್. ಹಾಗಾದ್ರೆ +1 ಆಗೋದಿಲ್ಲ, ಡಿವೈಡೆಡ್ ಬೈ ಆಗುತ್ತೆ. ಡಿವೈಡೆಡ್ ಬೈ 3 ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಇಂಟು 3 ಇದೆ, ಮಲ್ಟಿಪಲ್ ಇದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಹೋದ್ರೆ ಡಿವೈಡೆಡ್ ಬೈ ಆಗುತ್ತೆ. ಹಾಗಾದ್ರೆ ಎಕ್ಸ್ ಅನ್ನ ನಾವು 3 ಇಂದ 105 ನ ಡಿವೈಡ್ ಮಾಡಿದ್ರೆ ನೋಡಿ, 3 3 is 9, 1 ರಿಮೈನಿಂಗ್ 15. 15 ಡಿವೈಡ್ ಆಗುತ್ತಾ 3 ಇಂದ? 3 6 15 ಅಲ್ಲ? 3 5 3 5 15. ಸೊ ಹಾಗಾದ್ರೆ 35. ಸೊ 35 ಬಂತು. ಹಾಗಾದ್ರೆ 35 ಆನ್ಸರ್ ಹಾಕ್ಬೋಣ? ನೋ ಸರ್. ಯಾಕ್ರಿ? ಎಕ್ಸ್ 35 ಬಂದಿದೆ, ನಮಗ್ ಬೇಕಾಗಿರೋ 35 ಇಲ್ಲಿದೆ, ಹಾಕೋಣ. ಎಸ್ ಸರ್. ಎಸ್ ಸರ್. ನೋ ಸರ್. ಎಸ್ ಸರ್. ಪವಿಶ್ 35 ಯಾರ್ದು ವೆಯ್ಟು? ಸರ್ ಕುಮಾರ್. ಎಕ್ಸ್ ಕುಮಾರ್ ವೆಯ್ಟ್. ಅವ್ರ ಕ್ವಶನ್ ಕೇಳಿರೋದು ಕುಮಾರ್ ವೆಯ್ಟಾ? ಸರ್ ನೋ ಸರ್, ಶರತ್. ಶರತ್ ವೆಯ್ಟ್. ಶರತ್ ವೆಯ್ಟ್ ಕುಮಾರ್ ವೆಯ್ಟ್ಗಿನ ಎಷ್ಟು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ? ಸರ್ ಜಾಸ್ತಿ. ನೋಡಿ ಒಂದ್ಸಲ ಓದಿ ಕ್ವಶನ್. ಶರತ್ ಈಸ್ 2 kg ಲೆಸ್ ದ್ಯಾನ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ. ಸರ್ ಲೆಸ್. ಲೆಸ್. ಸರ್ ಪ್ಲಸ್, ಸರ್ ಲೆಸ್, ಸರ್ ಎಸ್, ಸರ್ ನೋ. ಪವಿಶ್ ಹಿಂಗಲ್ಲ ಹೇಳೋದು, ನೀನು ವಿತ್ ರೀಸನ್ ಕೊಡ್ಬೇಕು ನಮಗೆ, ಆಯ್ತಾ? ನಾನು ಎಸ್ ಅಂದ್ರೆ ಎಸ್, ನೋ ಅಂದ್ರೆ ನೋ ಅಲ್ಲ. ನೀನ್ ನನ್ನ ಹತ್ರ ಜಗಳಕ್ಕೆ ಬರ್ಬೇಕು ಸರ್, ಹಂಗಲ್ಲ ಸರ್, ಹಿಂಗೆ ಸರ್, ಇದು ಇದು ಈ ತರ ನೀವ್ ಹೇಳ್ತಿರೋದು ರಾಂಗ್ ಅಂತ ಹೇಳ್ಬೇಕು. ಅದ್ ಬಿಟ್ಟು ನಾನು ಹೇಳಿದ್ನೆಲ್ಲ ಎಸ್ ಸರ್ ಅನ್ಬಾರ್ದು. ನಾನು ರಾಂಗ್ ಕೇಳಿದ್ರು ಅದಕ್ಕೂ ಎಸ್ ಸರ್ ಅಂತಿರಲ್ಲ ನೀವು. ಓಕೆ, 35 is ಕುಮಾರ್ಸ್ ವೆಯ್ಟ್. ದೆನ್ ಶರತ್ ವೆಯ್ಟ್ ಈಸ್ 2 kg ಲೆಸ್ ದ್ಯಾನ್ ಕುಮಾರ್. ಹಾಗಾದ್ರೆ 2 kg ಕಡಿಮೆ ಮಾಡಬೇಕು. ದೆನ್ 33 is the ಶರತ್ ವೆಯ್ಟ್. ಅವ್ರು ಕೇಳಿರೋದು ಶರತ್ ವೆಯ್ಟ್. ಓಕೆ ಮಕ್ಕಳೇ, ನಾವು ತುಂಬಾ ಅತಿ ಸರಳ ಅಂದ್ರೆ ಸಿಂಪ್ಲೆಸ್ಟ್ ವೇ ನಲ್ಲಿ ಇದನ್ನ ಹೇಳ್ಕೊಡ್ತಾ ಇದೀವಿ. ಇದನ್ನ ನೀವು ಕಲಿಬೇಕು ಅಂತಂದ್ರೆ ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇನೆ. ನೀವು ಕ್ಲಾಸ್ ಮುಗಿದ ಮೇಲೆ ಈ ಕ್ವಶನ್ ನ ಓದ್ಬೇಕು. ಓದಿ ಇದನ್ನ ಬರ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಇವಾಗ ಆಮೇಲೆ ನೀವೇ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು ನೀವೇ. ಆವಾಗ ಮಾತ್ರ ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಇಲ್ಲ ಅಂತಂದ್ರೆ ನಾವೆಷ್ಟೇ ಚೆನ್ನಾಗಿ ನಿಮಗೆ ಸಮಾಧಾನವಾಗಿ ಹೇಳ್ಕೊಟ್ರು ಕೂಡ ಅದು ನೆನಪಲ್ಲಿ ಉಳಿಯೋದಿಲ್ಲ. ಇದೊಂಥರ ಸ್ವಿಮ್ಮಿಂಗ್ ಇದ್ದಂಗೆ. ಸ್ವಿಮ್ಮಿಂಗ್ ಮಾಡೋದು ನೀವೆಷ್ಟೇ ಕ್ಲಾಸ್ ಅನ್ನ ಕೇಳಿ, ಯೂಟ್ಯೂಬ್ ಅಲ್ಲಿ ನೋಡಿ, ಅಥವಾ ನೀವ್ ಏನ್ ಮಾಡಿದ್ರು ಕೂಡ ಅದು ಸ್ವಿಮ್ಮಿಂಗ್ ಕ್ಲಾಸು. ನೀವು ನೀರಿಗೆ ಧುಮುಕ್ಲೇಬೇಕು. ಯು ಹ್ಯಾವ್ ಟು ಜಂಪ್ ಇನ್ ಟು ದ ವಾಟರ್. ನೀವು ನೀರಿಗೆ ಧುಮುಕಿದಾಗ ನೀವು ಕೈ ಕಾಲು ಆಡಿಸಬೇಕು ಅಲ್ವಾ? ಅದೊಂದು ಸ್ಕಿಲ್. ಅದು ಒಂದ್ಸಲ ಬಂತು ಅಂದ್ರೆ ನಿಮಗೆ ಮತ್ತೆ ಲೈಫ್ ಟೈಮ್ ಮರ್ತೋಗೋದಿಲ್ಲ. ನೆನಪಿದೆ ನಿಮಗೆ? ಸ್ವಿಮ್ಮಿಂಗು, ಸೈಕಲ್ ಹೊಡೆಯೋದು, ಇವೆಲ್ಲವೂ ಕೂಡ ಸ್ಕಿಲ್ ಅಂತ ಕರಿತೀವಿ ನಾವು. ನೀವು ಕಲ್ತಿರೋದು ಯಾವ್ದಾದ್ರು ಒಂದು ಓದಿರ್ತೀರ ಪುಸ್ತಕನ, ಅದು ಮರ್ತು ಹೋಗ್ಬಹುದು. ಆದ್ರೆ ಸ್ವಿಮ್ಮಿಂಗ್ ಒಂದ್ಸಲ ಲೈಫಲ್ಲಿ ಒಂದ್ಸಲ ಕಲ್ತ್ರೆ ಸಾಯೋವರೆಗೂ ಕೂಡ ಸ್ವಿಮ್ಮಿಂಗ್ ಮರ್ತು ಹೋಗೋದಿಲ್ಲ. ಯಾಕೆ? ದಟ್ ಈಸ್ ಎ ಸ್ಕಿಲ್. ಅದೊಂದು ಸ್ಕಿಲ್ ಅಂತೀವಿ. ಡ್ರೈವಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಸೈಕಲ್ ಹೊಡೆಯೋದಿರ್ಬೋದು, ಬೈಕ್ ಓಡಿಸೋದಿರ್ಬೋದು. ಇದು ನೀವು 10 ವರ್ಷ ಬಿಟ್ರೆ ಮತ್ತೆ ಬೈಕ್ ಕೊಟ್ರೆ ಅವ್ರು ಕರೆಕ್ಟಾಗಿ ಓಡಿಸ್ತಾರೆ. ಯಾಕೆ ಅಂದ್ರೆ ಅದು ಸ್ಕಿಲ್. ಅದೇ ನೀವು ಒಂದು ಯಾವುದೇ ಒಂದು ಫಾರ್ಮುಲಾನೋ ಅಥವಾ ಸೈನ್ಸ್ ಕ್ವಶನ್ಸ್ ಏನೋ ಒಂದು ಓದಿರ್ತಾರೆ, ಅವರು SSLC ನಲ್ಲಿ ಅಥವಾ ನಿಮ್ಮ ಅಪ್ಪ ಅಮ್ಮ ಓದಿರ್ತಾರೆ ಇದನ್ನೆಲ್ಲ, ಆದ್ರೆ ಮರ್ತೋಗ್ಬಿಟ್ಟಿರುತ್ತೆ ಅವರಿಗೆ. ಯಾಕೆ ಅಂದ್ರೆ ಅವರು ಬರೀ ನಾಲೆಡ್ಜ್ ಆಗಿ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ನಾವು ನಾಲೆಡ್ಜ್ಗಿಂತ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ಇದನ್ನ ದಯವಿಟ್ಟು ವರ್ಕೌಟ್ ಮಾಡಿ. ಯು ಹ್ಯಾವ್ ಟು ವರ್ಕೌಟ್. ಅಟ್ಲೀಸ್ಟ್ ನೀವು 1 ಸಲ 2 ಸಲ ಇದೇ ತರ ಕ್ವಶನ್ಸ್ 2-3 ಬರುತ್ತೆ ಅಂದ್ರೆ ಆ 2-3 ಕ್ವಶನ್ ನೀವು ಮಾಡಿದ್ರೆ 100% ನೆನಪಲ್ಲಿ ಇರುತ್ತೆ. ನೀವು ಯಾವಾಗ ಇದನ್ನ ಇಲ್ಲಷ್ಟೇ ಕೇಳುತ್ತೆ, ಅರ್ಥ ಆಗ್ತಾ ಇದೆ ನಮಗೆ, ನಮಗೆ ಸೂಪರ್ ಆಗಿ ಅರ್ಥ ಆಗಿದೆ, ನಾನು ಮಾಡ್ಬಿಡ್ತೀನಿ ಅಂತ ಮರ್ತು ಬಿಟ್ಬಿಡ್ತೀರಾ, ಎಕ್ಸಾಮ್ ಹಾಲಲ್ಲಿ 100% ನಿಮಗೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸೆಂಟೆನ್ಸ್ ಬೈ ಸೆಂಟೆನ್ಸ್, ಯು ಹ್ಯಾವ್ ಟು ರೀಡ್ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಅಂಡ್ ಕಾಂಪ್ರಹೆಂಡ್ ದ ಕ್ವಶನ್ ಅಂಡ್ collect the data. What are the data as given in this question? ಅಂದ್ರೆ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಎಲ್ಲ ಒಂದ್ ಕಡೆ ಲಿಸ್ಟ್ ಮಾಡಿ ಆಮೇಲೆ
ಅದನ್ನ ಮ್ಯಾಚ್ ಮಾಡಿ. ಸೊ ಇವಾಗ ನಾವು 33 ಅಂತ ಹೇಳಿದ್ವಿ ಶರತ್ ವೇಟ್. ಶರತ್ ವೇಟ್ 33 ಆದ್ರೆ ಕ್ವಶನ್ ಪ್ರಕಾರ ಹೋಗೋಣ ನೋಡಿ. ಶರತ್ ಈಸ್ 2 kg ಲೆಸ್ ದ್ಯಾನ್ ಕುಮಾರ್. ಹಾಗಾದ್ರೆ ಕುಮಾರ್ಗಿಂತ ಇವನು 2 kg ಕಡಿಮೆ ಇದ್ದಾನೆ. ಹಾಗಾದ್ರೆ ಕುಮಾರು ಇವನಿಗಿಂತ 2 kg ಜಾಸ್ತಿ ಇರಬೇಕು, 35. ನೆಕ್ಸ್ಟ್ ರಮೇಶ್ ಈಸ್ 3 kg ಮೋರ್ ದ್ಯಾನ್ ಕುಮಾರ್. ಹಾಗಾದ್ರೆ ರಮೇಶ್ ಅನ್ನೋನು ಕುಮಾರ್ಗಿಂತ 3 kg ಜಾಸ್ತಿ ಇದ್ದಾನೆ. ಸೊ ಟೋಟಲ್ ನಮಗೆ 106 ಬರಬೇಕು. ಈ ರೀತಿ ನೀವು ಕ್ರಾಸ್ ಚೆಕ್ ಕೂಡ ಮಾಡಬೇಕು. ದೆನ್ ಓನ್ಲಿ ಇಟ್ ವಿಲ್ ಬಿ ಕರೆಕ್ಟ್. ಸೊ ಇಲ್ಲ ಅಂತಂದ್ರೆ ಇವಾಗ ಕೇಳ್ತೀರಾ, ಸೂಪರ್ ಆಗಿ ಹೇಳ್ಕೊಟ್ಟಿದ್ದಾರೆ, ಅರ್ಥ ಆಗಿದೆ ಅಂತ ಮುಚ್ಚಿಡ್ತೀರಾ, 100% ನಿಮಗೆ ಗೂಗಲ್ ಟೆಸ್ಟ್ ಹೊತ್ತಿಗೆ ಮರ್ತೋಗ್ಬಿಟ್ಟಿರುತ್ತೆ. ಅಂದ್ರೆ ನೆಕ್ಸ್ಟ್ ವೀಕ್ ನಾವು ಸಂಡೇ ಅಷ್ಟರಲ್ಲೇ ಮರ್ತೋಗಿರುತ್ತೆ. ಇನ್ನು ಎಕ್ಸಾಮ್ ಇನ್ನ ಇರೋದು ನಿಮಗೆ ಜನವರಿ ಅಥವಾ ಡಿಸೆಂಬರ್ ಎಂಡು, ಜನವರಿ ಫಸ್ಟ್ ವೀಕ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್, ಅಲ್ಲಿವರೆಗೂ ನೆನಪಲ್ಲಿ ಇರ್ಬೇಕು. ಸೊ ಜನವರಿ ಎಕ್ಸಾಮ್ ಹೋಗ್ಲಿ, ಮತ್ತೆ ಲೈಫ್ ಟೈಮ್ ನಿಮಗೆ ನೆನಪಲ್ಲಿ ಇರ್ಬೇಕಲ್ವಾ. ಯಾಕೆ ಅಂತಂದ್ರೆ ಆಪ್ಟಿಟ್ಯೂಡ್ ಕ್ವಶನ್ಸ್ ಇಲ್ದಾನೆ ಯಾವ ಎಕ್ಸಾಮ್ಸು ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಆಪ್ಟಿಟ್ಯೂಡ್ ಕ್ವಶನ್ಸ್ ಫಸ್ಟ್ ರೌಂಡೇ, ನೀವು ಇಂಜಿನಿಯರಿಂಗ್ ಯಾರಾದ್ರೂ ದೊಡ್ಡವರಿದ್ರೆ ನಿಮ್ಮ ಮನೇಲಿ ಕೇಳಿ, ನಿಮ್ಮ ಅಕ್ಕ ಅವ್ರ ಬ್ರದರ್ಸ್ ಅವರೆಲ್ಲ ಫಸ್ಟ್ ರೌಂಡ್ ಅಲ್ಲಿ ಆಪ್ಟಿಟ್ಯೂಡ್ ಕ್ವಶನ್ಸ್ ನ ಕೇಳ್ತಾರೆ. ಆಪ್ಟಿಟ್ಯೂಡ್ ಅಂದ್ರೆ ಇದೇ ತರ ಕ್ವಶನ್ಸ್. ಈ ತರ ಕ್ವಶನ್ಸ್ ಕೇಳ್ಬಿಟ್ಟು ನಿಮ್ಮನ್ನ ಅವರು ಕ್ರಾಸ್ ಚೆಕ್ ಮಾಡ್ತಾರೆ, ನಿಮ್ಮ ಮೆಂಟಲ್ ಎಬಿಲಿಟಿ ಅಥವಾ ನಿಮ್ ರೀಸನಿಂಗು ಆಪ್ಟಿಟ್ಯೂಡ್ ಎಷ್ಟು ಫಾಸ್ಟ್ ಇದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇದು ಬೇಸಿಕ್, ಇದನ್ನ ಓದ್ಲೇಬೇಕು ನೀವು. ಓಕೆ, ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಶ್ರಿಯಾನ್ ಗೌಡ, ಯಾರು ಏನ್ ಕ್ವಶನ್ ಇದೆಯಾ ಶ್ರಿಯಾನ್? ಒಂದ್ 5 ನಿಮಿಷ ಬೇಗ ಮುಗಿಸೋಣ. ಹೇಳು ಶ್ರಿಯಾನ್, ಹೇಳು. ಸರ್ 15th ಕ್ವಶನ್. 15th ಕ್ವಶನ್. 15th ಕ್ವಶನ್ ಏನು ಅಂದ್ರೆ, ಇಲ್ಲಿ ಮಾತಾಡ್ತಿರೋದು ಯಾರು 15th ಕ್ವಶನ್ ಅಲ್ಲಿ? ಸರ್ ನಾನು ಶ್ರೇಯನ್. ಅಲ್ಲಪ್ಪ, ಈ 15th ಕ್ವಶನ್ ಅಲ್ಲಿ ಮಾತಾಡ್ತಿರೋದು ಯಾರು? 5 ಡಿಜಿಟ್ ನಂಬರ್. ಒಂದು 5 ಡಿಜಿಟ್ ನಂಬರೇ ಮಾತಾಡ್ತಾ ಇದೆ. ಏನಂತ? ಐ ಆಮ್ ಎ 5 ಡಿಜಿಟ್ ಈವನ್ ನಂಬರ್ ಅಂತ ಹೇಳ್ತಾ ಇದೆ. ಹಾಗಾದ್ರೆ 5 ಡಿಜಿಟ್ ಈವನ್ ನಂಬರ್ ಇಲ್ಲಿ ಯಾವ್ದಲ್ಲ? ಸರ್ ಇದು ಈವನ್ ನಂಬರ್. 64,000. ಸರ್ ಹೌದು. ಇದು ಈವನ್ ನಂಬರ್, ಇದು ಈವನ್ ನಂಬರ್, ಇವು 3 ಈವನ್ ನಂಬರ್, ಇದು ಆಡ್ ನಂಬರ್. ಹಾಗಾದ್ರೆ ಇದು ಫಸ್ಟ್ ಆನ್ಸರ್ ಅಲ್ಲ ಅಂತ ಫಸ್ಟ್ ತೆಗೆದು ಬಿಡೋಣ. ಕರೆಕ್ಟಾ? ಸರ್ ಹೌದು. ಹೌದು. ನೆಕ್ಸ್ಟ್ ಮುಂದಕ್ಕೆ ಹೋಗಿ. 5 ಡಿಜಿಟ್ ನಂಬರ್ ಇದು. 1 2 3 4 5 ಡಿಜಿಟ್ ನಂಬರ್. ಸೊ ನೆಕ್ಸ್ಟ್ ಹೇಳ್ತಾರೆ ಐ ಹ್ಯಾವ್ 9 ಅಟ್ ಮೈ 10 ಪ್ಲೇಸ್ ಅಂತ. ಅಂದ್ರೆ ಅದೇ ಹೇಳ್ತಾ ಇದೆ, ನಾನು 9 ಇದೀನಿ, 10 ಪ್ಲೇಸ್ ಅಲ್ಲಿ 9 ಇಟ್ಕೊಂಡಿದೀನಿ ಅಂತ. ಹಾಗಾದ್ರೆ 10 ಪ್ಲೇಸ್ 9 ಬರೆಯೋಣ. ಸರ್ ಹೌದು, ಬರೀರಿ. ಎಲ್ಲ ಕಡೆ 9 9 9 ಇದೆ 10 ಪ್ಲೇಸ್ ಅಲ್ಲಿ. ಹಾಗಾದ್ರೆ ಯಾವ್ದನ್ನ ಎಲಿಮಿನೇಟ್ ಮಾಡಕ್ಕಾಗಲ್ಲ. ನೆಕ್ಸ್ಟ್, ದ ಡಿಜಿಟ್ ಅಟ್ ದ 10,000 ಪ್ಲೇಸ್ ಈಸ್ 3 ಲೆಸ್ ದ್ಯಾನ್ ದ ಡಿಜಿಟ್ ಅಟ್ ದ 10th ಪ್ಲೇಸ್. ಅಂದ್ರೆ 10th ಪ್ಲೇಸ್ ಅಲ್ಲಿ ಎಷ್ಟಿದೆಯೋ ಅದಕ್ಕಿಂತ 3 ಲೆಸ್ ಇದೆ ಅಂತೆ 10,000 ಪ್ಲೇಸ್ ಅಲ್ಲಿ. ಸೊ 3 ಲೆಸ್ ಅಂದ್ರೆ ಎಷ್ಟು ಇರಬೇಕು ಸರ್? 6. 6 ಎಲ್ಲಿರ್ಬೇಕು? 6 ಸರ್ 10,000. 10,000 ಪ್ಲೇಸ್ ಅಲ್ಲಿ 6 ಬರ್ಕೋಬೇಕು. ಸರಿ ಆಯ್ತು, ಅಷ್ಟಾಯ್ತು. ಮುಂದಕ್ಕೆ ಹೋಗಿ ಮತ್ತೆ. The digit at the 100 place is half of the value of digit in the 10,000 place ಅಂತ. ಅಂದ್ರೆ 100 ಪ್ಲೇಸ್ ಅಂದ್ರೆ ಇದು 100 ಪ್ಲೇಸ್ ಅಲ್ಲಿ ಇದರಲ್ಲಿ ಎಷ್ಟಿದೆಯೋ 10,000 ಪ್ಲೇಸ್ ಅಲ್ಲಿ ಎಷ್ಟಿದೆಯೋ ಅದ್ರ ಹಾಫ್, ಅರ್ಧ ಭಾಗ ಇದೆ ಅಂತ. ಸೊ 6 ಅಲ್ಲಿ ಅರ್ಧ ಅಂದ್ರೆ ಎಷ್ಟು ಮಾಡ್ಬೇಕು? ಹಾಫ್ ಅಂದ್ರೆ ಸರ್ 3. 3 ಬರ್ಕೋಬೇಕು. ನೋಡಿ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಹಾಗಾದ್ರೆ ಇಲ್ಲಿ 4 ಇದೆ. ಇದಂತೂ ಆನ್ಸರ್ ಅಲ್ಲ. ಹೌದಾ? ಸರ್ ಹೌದು. 2 ಆನ್ಸರ್ ಅಲ್ಲ ಅಂತ ಗೊತ್ತಾಯ್ತು. ಈಗ ನಿಮ್ಮ ನೆಕ್ಸ್ಟ್ ಹೇಳ್ತಾರೆ, ದ ಡಿಜಿಟ್ ಅಟ್ ದ 1000 ಪ್ಲೇಸ್ ಈಸ್ ಡಬಲ್ ಅಟ್ ದ ಡಿಜಿಟ್ ಅಟ್ ದ 1 ಪ್ಲೇಸ್. ಸೊ 1 ಪ್ಲೇಸ್ ಅಲ್ಲಿ ಎಷ್ಟಿದೆಯೋ ಅದ್ರ ಡಬಲ್ ಇಲ್ಲಿ ಇರ್ಬೇಕಂತೆ. ಉದಾಹರಣೆಗೆ ಇಲ್ಲಿ 2 ಇದೆ ಅಂದ್ರೆ ಇಲ್ಲಿ 4 ಇರ್ಬೇಕು, ಆದ್ರೆ ಇಲ್ಲಿ 1 ಇದೆ. ಸೊ ಹಾಗಾದ್ರೆ ಇದು ಕೂಡ ನಮ್ಮ ಆನ್ಸರ್ ಅಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ 4 ಇದೆ, ಅದ್ರ ಡಬಲ್ ಅಂದ್ರೆ ಇಲ್ಲಿ 8 ಇರ್ಬೇಕು. ಸೊ 8 ಇದೆ ಇಲ್ಲಿ. ಸೊ ದಿಸ್ ಈಸ್ ದವರ್ ಆನ್ಸರ್. ಅರ್ಥ ಆಯ್ತಾ? ಸರ್ ಅರ್ಥ ಆಯ್ತು. ಜ್ಞಾನವಿ, ಏನ್ ಕ್ವಶನ್ ಜ್ಞಾನವಿ? ಅಪ್ರೂಪಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ಯಾ? ಗೋ ಹ್ಯಾಡ್. ವಾಟ್ಸ್ ಯುವರ್ ಡೌಟ್? ರಕ್ಷಿತ್ ಶೆಟ್ಟಿ ಹ್ಯಾಂಡ್ ರೈಸ್ ಮಾಡ. ರಕ್ಷಿತ್. ಭುವಿಕ್ ಹೇಳು. ಭುವಿಕ್.
Sir, unit digit of 57, 67. ಇನ್ನೊಂದ್ಸಲ ಹೇಳು. ಅದನ್ನ ಮಾಡೋಣ, ಸಾಲ್ವ್ ಮಾಡೋಣ. Sir. ಓಕೆ, 57 ಪವರ್ 67. ಇದು ಅರ್ಥ ಗೊತ್ತಾ ನಿನಗೆ? ಇದನ್ನ ಅರ್ಥ 57 ಇಂಟು 57 ಇಂಟು 57 ಇಂಟು ಅಂತ ಹೇಳಿ 67 ಟೈಮ್ಸ್ ಬರ್ಕೋಬೇಕು. ಈ 57 ಟೈಮ್ಸ್ ನಾವು ಮಲ್ಟಿಪಲ್ ಮಾಡ್ಲಿಕ್ಕೆ ಒಂದ್ ನಾಳೆವರೆಗೂ ಆಗ್ಬೋದೇನೋ. ಅದ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಏನಾದ್ರೂ ಮಿಸ್ಟೇಕ್ ಮಾಡ್ಬಿಟ್ಟಿರ್ತೀವಿ. ಆದ್ರೆ ಅವ್ರ ಕ್ವಶನ್ ಕೇಳಿರೋದು ಬರೀ ಯೂನಿಟ್ ಡಿಜಿಟ್ ಆಫ್ ದಿಸ್ ನಂಬರ್, ಅಂದ್ರೆ ಇದರ ಪ್ರಾಡಕ್ಟ್. ಇದನ್ನ ಮಲ್ಟಿಪಲ್ ಎಲ್ಲ ಮಾಡ್ತೀರಾ ನೀವು, ಮಲ್ಟಿಪಲ್ ಮಾಡಿದಾಗ ನಿಮಗೆ ಪ್ರಾಡಕ್ಟ್ ಬರುತ್ತೆ, ಒಂದು ಆನ್ಸರ್ ಬರುತ್ತೆ. ಅದ್ರಲ್ಲಿ ಯೂನಿಟ್ ಡಿಜಿಟ್ ಅಲ್ಲಿ ಯಾವ ನಂಬರ್ ಇರುತ್ತೆ ಅಂತ ಕೇಳ್ತಾ ಇದಾರೆ ಅವರು. ನೋಡ್ಬೇಕು, ರೈಟ್? ಈಗ ನಾವು ಒಂದು ಶಾರ್ಟ್ ಕಟ್ ಮೆಥಡ್ ಮಾಡಿದೀವಿ. ಏನಂದ್ರೆ 777 4 ಟೈಮ್ಸ್ ಬರ್ಕೊಂಡ್ರೆ, ಯೂನಿಟ್ ಡಿಜಿಟ್ ಮಾತ್ರ ಮಾಡ್ಬೇಕಾಗಿರೋದ್ರಿಂದ ಬರೀ ಯೂನಿಟ್ ಡಿಜಿಟ್ ಮಾತ್ರ ಬರ್ಕೋಣ. 777 ಅಂತ 4 ಟೈಮ್ಸ್ ಮಲ್ಟಿಪಲ್ ಮಾಡಿದ್ರೆ ನಮಗೆ 1 ಸಿಕ್ಬಿಡುತ್ತೆ ಆನ್ಸರ್, ಯೂನಿಟ್ ಡಿಜಿಟ್. ಆಯ್ತಾ? ಅದೇ ತರ ಎಷ್ಟೇ 4 ಟೈಮ್ಸ್ ನೀವು 77 ಅಂತ ಬರ್ಕೊಂಡ್ರು ಕೂಡ ಮತ್ತೆ 1 ಸಿಗುತ್ತೆ, ಮತ್ತೆ 1 ಸಿಗುತ್ತೆ. ಅಂದ್ರೆ ಇದನ್ನ 4 ಟೈಮ್ಸ್ ನಾವು ಗ್ರೂಪ್ ಮಾಡೋಣ. ಎಷ್ಟು 4 ಗ್ರೂಪ್ಸ್ ಮಾಡ್ಲಿಕ್ಕೆ ಆಗುತ್ತೆ ಫಸ್ಟ್ ನೋಡೋಣ. ಸೊ 67 ಅನ್ನ ನಾವು 4 ಗ್ರೂಪ್ ಮಾಡ್ತಾ ಇದೀವಿ. 4 1s are 4, 2 remaining, 4 6s are 24. ಸೊ 16 ಗ್ರೂಪ್ ಮಾಡಿದ್ವಿ 4 ಮೂವಿ ಅರ್ಥ ಆಗ್ತಿದ್ಯಾ? 16 ಗ್ರೂಪ್ ಮಾಡಿದಾಗ ಒಂದೊಂದು ಗ್ರೂಪ್ ಅಲ್ಲಿ ಒಂದೊಂದೇ ಬರುತ್ತೆ. ಹಾಗಾದ್ರೆ 16 ಗ್ರೂಪ್ ಇಂದ ಎಷ್ಟು ಬರುತ್ತೆ? 1. ಸೊ 16 ಗ್ರೂಪ್ ಅಂದ್ರೆ ಎಷ್ಟು 7 ಗಳಾಗೋಯ್ತು? 16 ಇಂಟು 4 64 7 ಅಂದ್ರೆ 64 7 ಆಗೋಯ್ತು. ನಮಗೆ 67 7s ಬೇಕು. ಹಾಗಾದ್ರೆ ಇನ್ನ ಉಳಿದಿರುವಂತದ್ದು 3 ಟೈಮ್ಸ್. ಸೊ 3 ಟೈಮ್ಸ್ 7 ನ ಹಿಂಗ್ ಬರ್ಕೊಂಡ್ಬಿಡೋಣ. ಇನ್ನ 64 ಟೈಮ್ಸ್ 7 ಬರ್ಕೊಂಡ್ರು ಕೂಡ ಆನ್ಸರ್ ಏನ್ ಬರುತ್ತೆ? ಯೂನಿಟ್ ಡಿಜಿಟ್ 1 ಬರುತ್ತೆ. ಹಾಗಾದ್ರೆ ಇದು ಮಾಡೋದೇ ಬೇಡ, ಬರೀ 3 ಟೈಮ್ಸ್ ಮಾಡಿದ್ರೆ ಸಾಕಲ್ವಾ? 1 7s are 7, 7 7s are 49, 9 7s are 63. ಸೊ ಹಾಗಾದ್ರೆ 63 ಬಂತು ಅಂದ್ರೆ ಯೂನಿಟ್ ಡಿಜಿಟ್ ಯಾವುದು? 3 is the ಯೂನಿಟ್ ಡಿಜಿಟ್. ಅಷ್ಟೇನೆ. ಒಂದ್ ವೇಳೆ ಇಲ್ಲಿ ಏನಾದ್ರೂ 2 ರಿಮೈಂಡರ್ ಬಂದಿದ್ರೆ ಎಷ್ಟಾಗ್ತಿತ್ತು ಯೂನಿಟ್ ಡಿಜಿಟ್? ಪುವಿಕ್ ರಿಮೈಂಡರ್ ಏನಾದ್ರು 2 ಬಂದಿತ್ತು ಅನ್ಕೊಳ್ಳೋಣ, ಅಂದ್ರೆ 67 ಬದಲಾಗಿ 66 ಟೈಮ್ಸ್ ಇದ್ರೆ ಯೂನಿಟ್ ಡಿಜಿಟ್ ಏನಾಗ್ತಿತ್ತು ಅವಾಗ? ಸರ್ ಯೂನಿಟ್ ಡಿಜಿಟ್ 9. ವೆರಿ ಗುಡ್. ಯಾಕೆಂದ್ರೆ ಈ 1 7 ಇರ್ತಿರ್ಲಿಲ್ಲ, 7 7s 49 ಆಗ್ತಿತ್ತು. ಅರ್ಥ ಆಯ್ತಲ್ವಾ ನಿನಗೆ? ಹಾಗಾದ್ರೆ ಈಗ ಇಷ್ಟೇ ಟ್ರಿಕ್. ಇಷ್ಟನ್ನ ಮಾಡಿದ್ರೆ ಸಾಕು, ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸಿರಿ, ಏನ್ ಡೌಟ್ ಸಿರಿ? ಸರ್ ಈ ಕ್ವಶನ್ ಅರ್ಥ ಆಗ್ತಿಲ್ಲ. ಯಾವ ಕ್ವಶನ್ ಇದೇನಾ? ಸರ್ ಇದೆ. ಹೌದಾ? ಇಷ್ಟು ಈಸಿಯಾಗಿ ಹೇಳಿದ್ವಲ್ಲಮ್ಮ, ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಾ? ನೋಡಿ ಸಿರಿ, ನಾವ್ ಹೇಳ್ತಾ ಇರೋದು 57 ನ ಒಂದು 5 ಟೈಮ್ಸ್ ಅಂತ ಮಾಡ್ಕೊಳ್ಳೋಣ. ಫಸ್ಟ್ ಸಿಂಪಲ್ ಆಗಿ ಹೇಳ್ತೀವಿ. 5 ಟೈಮ್ಸ್ ಅಂದ್ರೆ ಪವರ್ 5 ಇದೆ ಅಂದ್ರೆ 57 ಇಂಟು 57 ಇಂಟು 57 ಇಂಟು 57 ಇಂಟು 57 ಅಂತ 5 ಟೈಮ್ಸ್ ಬರ್ಕೊಬೇಕು. ನೋಡಿ 1 2 3 4 5. ಇದರಲ್ಲಿ ನಮಗೆ ಯೂನಿಟ್ ಡಿಜಿಟ್ ಮಾತ್ರ ಬೇಕಾಗಿರೋದ್ರಿಂದ 7 7 7 ಮಲ್ಟಿಪಲ್ ಮಾಡ್ತಾ ಹೋಗ್ತೀನಿ. 7 ಇಂಟು 7 ಇಂಟು 7 ಇಂಟು 7 ಇಂಟು 7 5 ಟೈಮ್ಸ್ 7 ಟೈಮ್ಸ್ ಮಾಡಿದಾಗ 5 ಟೈಮ್ಸ್ ಮಾಡಿದಾಗ 7 7s are 49, 7 7s are 49. ಆಯ್ತಾ? ಮತ್ತೊಂದು 7 ಇದೆ ಇಲ್ಲಿ. 9 9s are 81. ಹಾಗಾದ್ರೆ 4 ಟೈಮ್ಸ್ ಮಲ್ಟಿಪಲ್ ಮಾಡಿದ್ರೆ 81 ಅಂದ್ರೆ 1 ಬರ್ತಾ ಇದೆ ಅಂತ ಗೊತ್ತಾಯ್ತು. ಸಿರಿ, 4 ಟೈಮ್ಸ್ ಮಲ್ಟಿಪಲ್ ಮಾಡೋದು ಎಷ್ಟು ಬಂತು ಆನ್ಸರ್? 49. 4 ಟೈಮ್ಸ್ ಮಲ್ಟಿಪಲ್ ಮಾಡಿದಾಗ 49 ಬಂತು. 4 ಟೈಮ್ಸ್ ಮಾಡಿದಾಗ ಯೂನಿಟ್ ಡಿಜಿಟ್ 1 ಬಂತಲ್ಲಮ್ಮ. ಸರಿ. ಈಗ ನಾವು ಅದಕ್ಕೋಸ್ಕರ ಇನ್ನು ಎಕ್ಸ್ಟ್ರಾ 1 ಉಳ್ಕೊಳ್ತು, 1 7 ಉಳ್ಕೊಳ್ತು. 1 ಇಂಟು 7 7 1 7 7 ಅಂತ ಹೇಳ್ತೀವಿ. ಅದೇ 10 ಟೈಮ್ಸ್ ಬಂದ್ರೆ
57 ಇಲ್ಲಿ ಪವರ್ 10 ಟೈಮ್ಸ್ ಆದ್ರೆ ಏನ್ ಮಾಡ್ತೀವಿ? ನಮಗೆ ಮೊದಲೇ ಗೊತ್ತಿದೆ 4 ಟೈಮ್ಸ್ ಬಂದ್ರೆ 1 ಬರುತ್ತೆ ಅಂತ ಹೇಳಿ. ಅಂದ್ರೆ 4 ಟೈಮ್ಸ್ ಮುಗ್ದೋಯ್ತು. ಇನ್ನ 4 ಟೈಮ್ಸ್ ಬಂದ್ರೂ ಕೂಡ 1 ಬರುತ್ತೆ. ಅಲ್ಲಿಗೆ 8 ಟೈಮ್ಸ್ ಮುಗ್ದೋಯ್ತು. 8 ಟೈಮ್ಸ್ ಮಲ್ಟಿಪಲ್ ಮಾಡಿದ್ರೆ 1 ಬರುತ್ತೆ. ಇನ್ನ ಉಳ್ಕೊಂಡಿರೋದು 2 ಟೈಮ್ಸ್ 10 ಟೈಮ್ಸ್ ಅಲ್ಲಿ 7 into 7. ಸೊ ಹಾಗಾದ್ರೆ 7 7s 49. ಸೊ 9 1s 9. ಅಲ್ಲಿಗೆ 10 ಟೈಮ್ಸ್ ನಾವು ಬರ್ಕೊಳ್ಳೋದೇ ಬೇಡ. 4 ಟೈಮ್ಸ್ ಅಂತ ಗೊತ್ತಿದ್ರೆ 1 ಅಂತ, ಇನ್ 4 ಟೈಮ್ಸಿಗೂ 1ನೇ. ಇನ್ನ 2 ಟೈಮ್ಸ್ ಎಕ್ಸ್ಟ್ರಾ ಉಳ್ಕೊಂಡಿದೆ, ಅದನ್ನ ಮಾತ್ರ ಮಲ್ಟಿಪಲ್ ಮಾಡ್ತೀವಿ, 9 ಬಂತು. ಅದೇ ತರ 67 ಟೈಮ್ಸ್ ಬರ್ಕೊಳ್ಳೋದೇನ್ ಬೇಕಾಗಿಲ್ಲ ನಾವು. ಯಾಕೆ ಅಂದ್ರೆ 4 ಟೈಮ್ಸ್ ಮಾಡಿದ್ರೆ ನಮಗೆ 1 ಅಂತ ಗೊತ್ತಿದೆ. ಅದಕ್ಕೋಸ್ಕರ 67 ನ 4 ಇಂದ ಡಿವೈಡ್ ಮಾಡ್ತೀವಿ. 4 ಇಂದ ಡಿವೈಡ್ ಮಾಡಿದ್ರೆ ಇನ್ನ 3 ಟೈಮ್ಸ್ ಅಷ್ಟೇ ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ. ಸೊ 16 ಗ್ರೂಪ್ಸ್ ಮಾಡಿದಾಗ 1 ಬರುತ್ತೆ. ಇನ್ನ 3 ಟೈಮ್ಸ್ ಮಾತ್ರ 7 ಅಂತ ಬರ್ಕೊಂಡ್ರೆ ಸಾಕು ಅಂತ. ಓಕೆನಾ? ಸರಿ ಮಕ್ಳೇ, ಏನಾದ್ರೂ ರಕ್ಷಿತ್ ಕೇಳ್ಬಿಡು. ಏನ್ ಕ್ವಶನ್ ರಕ್ಷಿತ್ ನಿಂದು? ರಕ್ಷಿತ್ ಸರ್ 13ನೇ ಕ್ವಶನ್ ಗೊತ್ತಾಗ್ಲಿಲ್ಲ. 13ನೇ ಕ್ವಶನ್ ಆಯ್ತು. ನಿನಗೆ ಟೈಮ್ ಇದೆ, ಇದನ್ನ ಸಮಾಧಾನವಾಗಿ ಹೇಳಿದೀನಿ. ಧನ್ವಿತ್ ಪಿ, 1 ನಿಮಿಷ. ಧನ್ವಿತ್, ನೀನು ಮೊದಲೇ ಮಾತಾಡ್ಸಿದೀನಲ್ವಾ, ಮತ್ತೆ ಆ ತರ ಒತ್ತಬಾರ್ದು, ಪ್ರೆಸ್ ಮಾಡಬಾರ್ದು. ಇದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳ್ಕೊಂಡು ಇನ್ನೊಂದ್ಸಲ ವಿಡಿಯೋ ನೋಡು ರಕ್ಷಿತ್. ಇದು ಸ್ವಲ್ಪ ನಿನಗೆ ಅರ್ಥ ಆಗ್ತಿಲ್ಲ ಅಂತಂದ್ರೆ ಇನ್ನೊಂದ್ಸಲ ಹೇಳ್ಕೊಡ್ತೀನಿ, ಆಯ್ತಾ? ಪರವಾಗಿಲ್ಲ, ನಿನಗೆ ಕಲಿಬೇಕು ಅಂತ ಆಸೆ ಇದೆಯಲ್ವಾ, ಅದಕ್ಕೆ ಮೊದಲನೇ ಖುಷಿ. ನೀನ್ ಇನ್ನ ಚಿಕ್ಕವನಲ್ವಾ, ನೆಕ್ಸ್ಟ್ ಇಯರ್ ಎಲ್ಲ ಮತ್ತೆ ಅರ್ಥ ಆಗುತ್ತೆ. ಓಕೆ ಮಕ್ಳೇ, ಎಲ್ರಿಗೂ ಬಾಯ್. ಏನಾದ್ರೂ ಇದ್ರೆ ನನಗೆ ಮೆಸೇಜ್ ಮಾಡಿ. ಸ್ವಲ್ಪ ಆರೋಗ್ಯ ಸರಿ ಇಲ್ದಿರೋದ್ರಿಂದ ಒಂದು 10 ನಿಮಿಷ ಮುಂಚೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ನಾಳೆ ಮತ್ತೆ 6:30 ಜಾಯ್ನ್